ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು, ಆದ್ರೆ ನಡುವಲ್ಲಿ ಇದೊಂದು ದೊಡ್ಡ ಹಳ್ಳ. ಇಡೀ ಪ್ರಪಂಚ ಹಾಗೂ ಸ್ಯಾಟಲೈಟ್ ನ ಕಣ್ಗೂ ಮಣ್ಣೆರಚಿ ಈ ಜಾಗವನ್ನ ಬಚ್ಚಿಟ್ಟಿರ್ತಾರೆ. ಇದನ್ನ ಕಾಯೋಕೆ ಇವರಿಬ್ಬರನ್ನ ಆ 2 ಟವರ್ಗಳಲ್ಲಿ ಕೆಲಸಕ್ಕೆ ಇಡ್ತಾರೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಇದು ಸಾಮಾನ್ಯ ಮಿಷನ್ ಅಲ್ಲ ಅಂತ. ಮಿಷನ್ ನ ಮಧ್ಯೆ ಇವರಿಬ್ಬರಲ್ಲೂ ಪ್ರೀತಿ ಹುಟ್ಟಿ ಚಿತ್ರದ ನಾಯಕ ನಿಜವಾಗಿಯೂ ಹಳ್ಳಕ್ಕೆ ಬೀಳ್ತಾನೆ. ಹಳ್ಳಕ್ಕೆ ಬಿದ್ದ ಅವರಿಗೆ ಸಾಲು ಸಾಲಾಗಿ ಭಯಾನಕ ವಿಚಿತ್ರಗಳು ಎದುರಾಗುತ್ತೆ. ಸಾಕ್ಷಾತ್ ನರಕಕ್ಕೆ ಇಳಿದ ಅವರು ವಾಪಸ್ ಬರ್ತಾರ? ಅವರು ಅಲ್ಲಿ ನೋಡಿದ್ದಾದ್ರೂ ಏನು? ಇದನ್ನ ಕಾಯೋಕೆ ಅವರನ್ನ ಅಲ್ಲಿ ಬಿಟ್ಟಿದ್ದಾದ್ರೂ ಯಾಕೆ? ಈ ರೋಚಕ, ಭಯಾನಕ, ಕುತೂಹಲಕಾರಿಯಾದ ಸಿನಿಮಾವನ್ನ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಪ್ರಯಾಣಿಕರ ಗಮನಕ್ಕೆ, ಚಿತ್ರಾನವನ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಪ್ಲಾಟ್‌ಫಾರ್ಮ್‌ನಿಂದ ಹೊರಡಲಿದ್ದು, ಯಾತ್ರಿಕರು ಚಂದಾದಾರರಾಗಿ ಪ್ರಯಾಣಿಸಬೇಕಾಗಿ ವಿನಂತಿ. ಸಿನಿಮಾ ಶುರುವಾಗ್ತಿದ್ದಂತೆ ಸಿನಿಮಾದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರ ಪರಿಚಯವಾಗುತ್ತೆ. ಈಕೆ ಹೆಸರು ಡ್ರಾಸಾ. ಆ ಒಂದು ಅಜ್ಞಾತ ಸ್ಥಳದಲ್ಲಿ ಈಕೆ ಯಾರಿಗೂ 10 ದಿನಗಳಿಂದ ಕಾಯ್ತಿರೋದು ಕಂಡು ಬರುತ್ತೆ. ಅಲ್ಲೇ ಹತ್ತಿರವಿದ್ದ ಏರ್ ಸ್ಟ್ರಿಪ್ಗೆ ಪ್ರೈವೇಟ್ ಜೆಟ್ ಒಂದು ಲ್ಯಾಂಡ್ ಆಗ್ಲಿಕ್ಕೆ ಬರ್ತಾ ಇರುತ್ತೆ. ಶಬ್ದ ಕೇಳುತ್ತಿದ್ದಂತೆ ಎಚ್ಚೆತ್ತುಕೊಂಡ ಡ್ರಾಸಾ ಮೆಲ್ಲಗೆ ತನ್ನ ಸ್ನೈಪರ್ ರೈಫಲ್ ಅನ್ನ ಅದರತ್ತ ಗುರಿ ಮಾಡಿ ಜೆಟ್ ಬಂದು ಲ್ಯಾಂಡ್ ಆಗುತ್ತೆ. ಜೆಟ್ ಡೋರ್ ಓಪನ್ ಆಗುತ್ತೆ. ಅದರಿಂದ ಆ ವ್ಯಕ್ತಿ ಇಳಿದು ಬರುತ್ತಿದ್ದಂತೆ ಡ್ರಾಸಾ ಅವನಿಗೆ ಶೂಟ್ ಮಾಡಿ ಕೊಂದು ಹಾಕ್ತಾಳೆ. ಈಕೆ ಒಬ್ಬಳು ಎಕ್ಸ್ಪರ್ಟ್ ಸ್ನೈಪರ್ ಆಗಿರ್ತಾಳೆ. ಸಿನಿಮಾದ ಟೈಟಲ್ ಕಾರ್ಡ್ ಪ್ಲೇ ಆಗ್ತಿದ್ದಂತೆ ಸಿನಿಮಾದ ಇನ್ನೊಂದು ಪ್ರಮುಖ ಪಾತ್ರದ ಪರಿಚಯವಾಗುತ್ತೆ. ಈತನ ಹೆಸರು ಲೀವಾಯ್. ಕೆಟ್ಟ ಕನಸಿಗೆ ಬೆಚ್ಚಿ ಮಲಗಿದ್ದ ಈತ ಹಠಾತ್ ಎಚ್ಚರಗೊಳ್ತಾನೆ. ಕೂಡಲೇ ತನ್ನ ಕಾರನ್ನ ಹತ್ತಿ ಬೀಚ್ಗೆ ಬಂದು ದಡದಲ್ಲಿ ಕೂತು ಸಮುದ್ರದ ಅಲೆಗಳನ್ನೇ ನೋಡುತ್ತಾ ತನ್ನಲ್ಲಿ ತಾನು ಕಳೆದು ಹೋಗ್ತಾನೆ. ಕತ್ತಲು ಕಳೆದು ಬೆಳಕಾಗುತ್ತೆ. ಅಷ್ಟರಲ್ಲೇ ಅವನ ಮೊಬೈಲ್ಗೊಂದು ಮೆಸೇಜ್ ಬರುತ್ತೆ. ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದ ಕಾರನ್ನ ಹತ್ತಿ ಪೆಂಡಲ್ಟನ್ ನಲ್ಲಿರುವ ಮಿಲಿಟರಿ ಕ್ಯಾಂಪ್ಗೆ ಈತ ಬರ್ತಾನೆ. ಕಚೇರಿಗೆ ಎಂಟ್ರಿ ಕೊಡ್ತಿದ್ದಂತೆ ಬಾರ್ತೋ ಎನ್ನುವ ಈ ಐ ಲೆವೆಲ್ ಅಧಿಕಾರಿ ಕರೆಸಿದ್ದ ಕಾರಣವನ್ನ ತಿಳಿಸೋಕೆ ಮುಂಚೆ ಈಕೆ ಕೆಲವೊಂದು ಸಂಶಯಗಳನ್ನ ಕ್ಲಿಯರ್ ಮಾಡ್ಕೊಳ್ತಾಳೆ. ಹೀಗಾಗಲೇ 113 ಖಚಿತ ಟಾರ್ಗೆಟ್ಗಳು ಮತ್ತು 81 ಖಚಿತವಲ್ಲದ ಟಾರ್ಗೆಟ್ಗಳನ್ನು ಮುಗಿಸಿದ್ದೀಯ. ಆತ ಇಲ್ಲ, ಇನ್ನೂ ಹೆಚ್ಚು ಅಂತ ಹೇಳ್ತಾನೆ. ನೀನು ಪ್ರಸ್ತುತ ಯಾರಿಗಾದರೂ ಕೆಲಸ ಮಾಡ್ತಿದ್ದೀಯಾ? ಅದಕ್ಕೆ ಆತ ಇಲ್ಲ ಅಂತಾನೆ. ನನಗೆ ಸಿಕ್ಕ ಕೆಲ ಮಾಹಿತಿಗಳ ಪ್ರಕಾರ ಲೀವಾಯ್, ನೋಡು, ನೀನೊಂದು ಅಪರೂಪದ ಪ್ರತಿಭೆ. ನೀನು ಮಿಷನ್ ಗಳನ್ನ ಮಾಡೋದಕ್ಕೆ ಫಿಟ್ ಆಗಿದ್ದೀಯಾ? ಹಾಗಾಗಿ ನಿನಗೊಂದು ಮಿಷನ್ ಅನ್ನ ಕೊಡ್ತಿದ್ದೇನೆ ಅಂತ ಹೇಳ್ತಾಳೆ. ಈತ ಡ್ರಾಸಾ ರೋಸ್ ಮತ್ತು ಬಿಯರ್ ಬಾಟಲ್ ಗಳನ್ನ ಕೈಯಲ್ಲಿ ಹಿಡಿದುಕೊಂಡು ತನ್ನ ತಾಯಿಯ ಸಮಾಧಿಯತ್ತ ಹೆಜ್ಜೆ ಹಾಕ್ತಾಳೆ. ಅಲ್ಲಿಗಾಗಲೇ ಅವರ ತಂದೆ ಕೂಡ ಬಂದಿರ್ತಾರೆ. ಈತ ಕೂಡ ಮೂಲತಃ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರ್ತಾರೆ. ಮಗಳನ್ನ ಕಂಡ ಕೂಡಲೇ ಅವರು ಸಂತಸ ವ್ಯಕ್ತಪಡಿಸ್ತಾರೆ. ತನ್ನ ಮಗಳಿಗೆ, ಇತ್ತೀಚೆಗೆ ನಾನು ಒಂದು ರೂಮರ್ ಕೇಳಲ್ಪಟ್ಟೆ, ನಿನ್ನ ಚಿತ್ರವನ್ನ ಒಂದು ಡ್ರೋನ್ ಸೆರೆ ಹಿಡಿದಿದೆ ಅಂತ ತಮಾಷೆಯಾಗಿ ಕೇಳ್ತಾರೆ. ಡ್ರಾಸಾ ಸಪ್ಪಗಾಗ್ತಾಳೆ. ಅವರ ತಂದೆ, ಮಗಳೇ, ನಾವು ಮಾಡುವ ಕೆಲಸ ತುಂಬಾ ಅಪಾಯಕಾರಿ, ಹಾಗಾಗಿ ನಾವು ತುಂಬಾ ಹುಷಾರಾಗಿರ್ಬೇಕು ಅಂತ ಅಡ್ವೈಸ್ ಮಾಡ್ತಾರೆ. 1-2 ವಾರ ನನ್ನ ಜೊತೆ ಇದ್ದು ಬಿಡು, ನಾವು ಒಂದಷ್ಟು ಒಳ್ಳೆಯ ಕ್ಷಣಗಳನ್ನ ಕಳೆಯೋಣ ಅಂತ ಹೇಳ್ತಾರೆ. ಅದಕ್ಕೆ ಡ್ರಾಸಾ, ನಾನು ಒಂದು ಮಿಷನ್ಗಾಗಿ ನಾಳೆಯೇ ಹೊರಡಬೇಕು. ಅದಕ್ಕಾಗಿ ನಾನು ಯಾರಿಗೂ 1 ವರ್ಷ ಕಣ್ಣಿಗೆ ಕಾಣದ ಹಾಗೆ ಇರಬೇಕು, ಹಾಗಾಗಿ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರ ತಂದೆ, ನನಗಿರೋ ಕ್ಯಾನ್ಸರ್ ನಿಂದ ನಾನು ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ನನಗೂ ಈ ಜೀವನ ಸಾಕಾಗಿದೆ. ನಾನು ಸತ್ತ ಮೇಲೆ ನೀನ್ ಎಲ್ಲಿದ್ದರೂ ಕೂಡ ನನಗಾಗಿ ಒಂದು ಕ್ಯಾಂಡಲ್ ಅನ್ನ ಹಚ್ಚು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಈತ ಕಾರ್ಗೋ ವಿಮಾನದಲ್ಲಿ ಲೀವಾಯ್ ನನ್ನ ಮಿಷನ್ ಇದ್ದ ಸ್ಥಳಕ್ಕೆ ಕರೆದೊಯ್ತಿರ್ತಾರೆ. ಆ ಸ್ಥಳ ನೋ ಫ್ಲೈ ಝೋನ್ ಆಗಿದ್ದ ಕಾರಣ ಆತನನ್ನ ದೂರದಲ್ಲಿ ಡ್ರಾಪ್ ಮಾಡ್ತೀವಿ ಅಂತ ಪೈಲಟ್ಗಳು ಹೇಳ್ತಾರೆ. ಅದಕ್ಕೂ ಮುಂಚೆ ಲೀವಾಯ್ ನ ಬಳಿ ಇದ್ದ ವಾಚ್ ಮತ್ತು ಮೊಬೈಲ್ ಅನ್ನ ತೆಗೆದಿಟ್ಟುಕೊಳ್ತಾರೆ. ಡ್ರಾಪ್ ಪಾಯಿಂಟ್ ಗೆ ಹತ್ತಿರವಾಗ್ತಿದ್ದಂತೆ ವಿಮಾನದ ಬ್ಯಾಕ್ ಡೋರ್ ಓಪನ್ ಆಗುತ್ತೆ. ಲೀವಾಯ್ ತನಗೆ ಕೊಟ್ಟಿದ್ದ ಬ್ಯಾಗ್ ನೊಟ್ಟಿಗೆ ಜಂಪ್ ಮಾಡಿ ಪ್ಯಾರಾಶೂಟ್ ನ ಮುಖಾಂತರ ಲ್ಯಾಂಡ್ ಆಗ್ತಾನೆ. ಮುಂದಕ್ಕೆ ಮ್ಯಾಪ್ ನ ಸಹಾಯದಿಂದ 2 ದಿನಗಳ ಕಾಲ ಕಠಿಣವಾದ ಗುಡ್ಡಗಾಡು, ನದಿ, ಹಿಮ ಪರ್ವತಗಳು ಮತ್ತು ಅಪಾಯಕಾರಿಯಾದ ಬೆಟ್ಟಗಳನ್ನ ಹಾದು ಕಡೆಗೂ ಮಿಷನ್ ಇದ್ದ ಸ್ಥಳಕ್ಕೆ ಬಂದು ಸೇರ್ತಾನೆ. ಈ ಸ್ಥಳದ ಹೆಸರು ಗಾರ್ಜ್. ಸ್ಥಳವನ್ನ ನೋಡ್ತಿದ್ದಂತೆ ಆತನಿಗೆ ಒಮ್ಮೆ ಆಶ್ಚರ್ಯವಾಗುತ್ತೆ. ಅಷ್ಟರಲ್ಲಿಯೇ ಹಿಂದಿನಿಂದ ಬಂದ ಒಬ್ಬ ವ್ಯಕ್ತಿ ತನ್ನನ್ನ ಜಾಸ್ಪರ್ ಡಿ, ತಾನೊಬ್ಬ ಬ್ರಿಟಿಷ್ ಮರೈನ್ ಸೋಲ್ಜರ್ ಹಾಗೂ 1 ವರ್ಷಗಳಿಂದ ನಾನು ಈ ಮಿಷನ್ ಅನ್ನ ನಿರ್ವಹಿಸಿಕೊಂಡು ಬಂದಿದ್ದೇನೆ ಅಂತ ತನ್ನ ಪರಿಚಯ ಮಾಡಿಕೊಳ್ತಾನೆ.
ಮುಂದುವರೆದು ಜಾಸ್ಪರ್ ಮಿಷನ್ ನ ಬಗ್ಗೆ ನಿನಗೆ ಏನು ಇನ್ಸ್ಟ್ರಕ್ಷನ್ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಲೀವಾಯ್ ಏನೂ ಗೊತ್ತಿಲ್ಲ, ಈ ಮ್ಯಾಪ್ ಅನ್ನಷ್ಟೇ ಹಿಡಿದು ಇಲ್ಲಿಗೆ ಬಂದಿದ್ದೇನೆ ಅಂತ ತಿಳಿಸ್ತಾನೆ. ಜಾಸ್ಪರ್ ನಗುತ್ತಾ, ನಾನು ಕೂಡ ಹೀಗೆಯೇ ಬಂದೆ, ನನಗಿಂತ ಮುಂಚೆಯಿಂದ ಒಬ್ಬ ವ್ಯಕ್ತಿಯ ಮೂಲಕ ಮಿಷನ್ ಬಗ್ಗೆ ತಿಳಿದುಕೊಂಡೆ. ಹಾಗೆ ತನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ, ಇಲ್ಲಿ ನೀನೊಬ್ಬನೇ ಇರಬೇಕಾಗತ್ತೆ, ಇಲ್ಲಿಂದ ನೀನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಲು ಆಗೋದಿಲ್ಲ. ಅಷ್ಟರಲ್ಲಿಯೇ ಅವರು ಟವರ್ ಬಳಿ ಬರ್ತಾರೆ. ಜಾಸ್ಪರ್, ಇದೇ ನೋಡು ವೆಸ್ಟ್ ಟವರ್ ಅಬ್ಸರ್ವೇಷನ್ ಪೋಸ್ಟ್, ಮುಂದಿನ 365 ದಿನಗಳಿಗೆ ಇದೇ ನಿನ್ನ ಮನೆ. ಇದು ಸಂಪೂರ್ಣ ಸೋಲಾರ್ ಪವರ್ ಮತ್ತು ಜನರೇಟರ್ ಬ್ಯಾಕಪ್ ಇಂದ ನಡೆಯುತ್ತೆ. ನೀರಿನ ಅವಶ್ಯಕತೆಗಳಿಗೆ ಒಳ್ಳೆಯ ರೈನ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಾರೆ. ಆಹಾರಕ್ಕೆ ಕಾಡಿನ ಪ್ರಾಣಿಗಳಿಗೆ ಏನು ಕಡಿಮೆ ಇಲ್ಲ ಮತ್ತು ಇಲ್ಲೊಂದು ಸಣ್ಣ ಗಾರ್ಡನ್ ಇದೆ, ನಿನಗೆ ಬೇಕಾದ್ದನ್ನ ಬೆಳೆದುಕೊಳ್ಬಹುದು ಅಂತ ಹೇಳ್ತಾನೆ. ಕೂಡಲೇ ಲೀವಾಯ್ ಇನ್ನೊಂದು ತುದಿಯಲ್ಲಿದ್ದ ಟವರ್ ನ ಬಗ್ಗೆ ಕೇಳ್ತಾನೆ. ಅದಕ್ಕೆ ಜಾಸ್ಪರ್, ಅದು ಈಸ್ಟ್ ಟವರ್, ಅಲ್ಲಿರುವ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದು ರೂಲ್ಸ್ ನ ಪ್ರಕಾರ ಸಂಪೂರ್ಣ ನಿಷಿದ್ಧ. ಅವರು ಅವರ ಕೆಲಸ ಮಾಡ್ತಾರೆ, ನೀನು ನಿನ್ನ ಕೆಲಸ ಮಾಡ್ಕೊಂಡಿರ್ಬೇಕು ಅಷ್ಟೇ. ಹಾಗೆ ನಿನ್ನ ಕೆಲಸವನ್ನ ಹೇಳ್ತೀನಿ ಕೇಳು. ಕೆಲಸ ಸರಳ, ನೀನೇ ಮುಂದೆ ನಿಂತು ಯಾವುದನ್ನು ತಡೆಯುವ ಅವಶ್ಯಕತೆ ಇಲ್ಲ. ನೀನೊಬ್ಬ ಇಲ್ಲಿ ಹೈಲಿ ಸ್ಕಿಲ್ಡ್ ಮೈಂಟೆನ್ಸ್ ಮ್ಯಾನ್ ಅಷ್ಟೇ. ಪ್ರತಿದಿನ ನೀನು ವೆಸ್ಟರ್ನ್ ರಿಮ್ ಕಡೆ ನಡೆದು ಪ್ರತಿ 600 ಮೀಟರ್ಗೆ ಒಂದೊಂದು ಆಟೋಮ್ಯಾಟಿಕ್ ಗನ್ ಗಳನ್ನ ಅಳವಡಿಸಿದ್ದಾರೆ. ನೀನು ಅದಕ್ಕೆ ಆಮೋವನ್ನ ರೀಸ್ಟಾಕ್ ಮಾಡಬೇಕು. ಅಳವಡಿಸಿರುವ ಫೆನ್ಸ್, ಕ್ಲೋಕರ್ಸ್ ಮತ್ತು ಬ್ಲಾಸ್ಟ್ ಆಗಿರುವ ಮೈನ್ ಗಳನ್ನ ರೀಪ್ಲೇಸ್ ಮಾಡಬೇಕು. ಪ್ರತಿ 30 ದಿನಗಳಿಗೊಮ್ಮೆ ನೀನು ರೇಡಿಯೋ ಚೆಕ್ ಅನ್ನ ಮಾಡಬೇಕಾಗತ್ತೆ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ರೇಡಿಯೋ ಸಿಸ್ಟಮ್ ನಲ್ಲಿ ಒಂದು ಪ್ಯಾನಿಕ್ ಬಟನ್ ಇರುತ್ತೆ, ನೀನ್ ಅದನ್ನ ಪ್ರೆಸ್ ಮಾಡಿದ್ರೆ ಅವರಿಗೆ ಗೊತ್ತಾಗತ್ತೆ. ಇಲ್ಲಿರುವ ಕ್ಲೋಕರ್ಸ್ ಗಳೆಲ್ಲ ವರ್ಕ್ ಮಾಡದೇ ಇದ್ರೆ ಇವರ ಆಟೋಮೇಟೆಡ್ ಸಿಸ್ಟಮ್ ಸ್ಟ್ರೇ ಡಾಗ್ ಪ್ರೋಟೋಕಾಲ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಲೀವಾಯ್ ಹಾಗಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಜಾಸ್ಪರ್, ನನಗೂ ಗೊತ್ತಿಲ್ಲ, ಆದ್ರೆ ನಿನಗೆ ಸೈರನ್ ಶಬ್ದ ಕೇಳಿದ ಕೂಡ್ಲೆ ನೀನು ಇದ್ದ ಸ್ಥಿತಿಯಲ್ಲಿಯೇ ಇಲ್ಲಿಂದ ಓಡ್ಬೇಕಾಗತ್ತೆ, ಎಲ್ಲೂ ನಿಲ್ಬೇಡ ಅಂತ ಹೇಳ್ತಾನೆ. ಈ ಸ್ಥಳ ತುಂಬಾ ಹಳೆಯದು, 2ನೇ ಮಹಾಯುದ್ಧದ ಸಮಯದ್ದು, ಹಾಗೂ ಇದೊಂದು ನಿಗೂಢವಾದ ಸ್ಥಳ. ಸರಿ, ಈ ಸ್ಥಳವನ್ನ ನಿಗೂಢವಾಗಿಡೋದನ್ನ ಬಿಟ್ಟು ಮಿಷನ್ ಏನು ಅಂತ ಕೇಳ್ತಾನೆ. ನಾನು ಈ ಹಳ್ಳದೊಳಗೆ ಹೋಗೋರ್ನ ಯಾರನ್ನಾರು ತಡಿಬೇಕಾ? ಅದಕ್ಕೆ ಜಾಸ್ಪರ್, ಇಲ್ಲ, ಈ ಹಳ್ಳದಿಂದ ಹೊರಗೆ ಬರೋರ್ನ ನೀನ್ ತಡಿಬೇಕಾಗತ್ತೆ. ಈ ಹಳ್ಳದೊಳಗೆ ವಿಚಿತ್ರವಾದ ಕ್ರೀಚರ್ಸ್ ಗಳಿದೆ, ಇವರನ್ನ ಹಾಲೋ ಮ್ಯಾನ್ ಅಂತ ಕರೀತಾರೆ. ಯಾರಿಗೂ ಕೂಡ ಇವುಗಳು ಏನು ಅಂತಾನೆ ಗೊತ್ತಿಲ್ಲ. 1940ರಲ್ಲಿ 2400 ಕುದುರೆ ಸವಾರರು ಈ ಗಾರ್ಜ್ ಅನ್ನ ಕ್ಲೀನ್ ಮಾಡ್ಬೇಕು ಅಂತ ಇದ್ರೊಳಗೆ ಹೋಗ್ತಾರೆ, ಆದ್ರೆ ಒಬ್ಬ ಕೂಡ ವಾಪಸ್ ಬರೋದಿಲ್ಲ. ಇದಾದ ಮೇಲೆ ಎರಡೂ ದೇಶಗಳು ಎಚ್ಚೆತ್ತುಕೊಂಡು ಇದನ್ನ ಹೀಗೆ ಇಟ್ಟಿದ್ದಾರೆ. ಅದಕ್ಕೆ ಲೀವಾಯ್, ಜೇಡಿ, ಇಲ್ಲಿ ನಿಜವಾಗ್ಲೂ ಏನ್ ನಡೀತಿದೆ ಅಂತ ಕೇಳ್ತಾನೆ. ಅದಕ್ಕೆ ಜಾಸ್ಪರ್ ತಮಾಷೆಯಾಗಿ, ನನಗನ್ಸುತ್ತೆ ಇದು ನರಕಕ್ಕೆ ಹೋಗೋ ದಾರಿ, ಅಂಡ್ ನಾವು ಇದರಿಂದ ಹೊರಗೆ ಬರೋದನ್ನ ತಡೆಯೋಕೆ ಬಾಗಿಲಲ್ಲಿ ನಿಂತಿರುವ ಗಾರ್ಡ್ಸ್ ಗಳು ಅಂತ ಹೇಳ್ತಾನೆ. ಮುಂದುವರೆದು, ಲೀವಾಯ್, ನಿನ್ನನ್ನ ನೋಡಿ ನನಗೆ ಖುಷಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಜಾಸ್ಪರ್ ಅಲ್ಲಿಂದ ಹೊರಡ್ತಿದ್ದಂತೆ ಲೀವಾಯ್ ತನ್ನ ದಿನಚರಿಯಲ್ಲಿ ತೊಡಗಿಕೊಳ್ತಾನೆ ಮತ್ತು ಆ ಜಾಗಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಶುರು ಮಾಡ್ತಾನೆ. ಈತ ಜಾಸ್ಪರ್ ಎಕ್ಸ್ಟ್ರಾಕ್ಷನ್ ಪಾಯಿಂಟ್ ಗೆ ಬಂದು ಸ್ಮೋಕ್ ಗ್ರೆನೇಡ್ ಬಳಸಿ ಹೆಲಿಕಾಪ್ಟರ್ ಗೆ ಸಿಗ್ನಲ್ ಮಾಡ್ತಾನೆ. ಅವನನ್ನ ಪಿಕ್ ಮಾಡ್ಕೊಂಡು ಹೆಲಿಕಾಪ್ಟರ್ ಅಲ್ಲಿಂದ ಹೊರಡುತ್ತೆ. ಆದರೆ ಹೆಲಿಕಾಪ್ಟರ್ ನಲ್ಲಿ ಇದ್ದ ಒಬ್ಬ ಆತನ ಐಡೆಂಟಿಟಿಯನ್ನ ಕೇಳ್ತಾನೆ. ಜಾಸ್ಪರ್ ತನ್ನ ಐಡೆಂಟಿಟಿಯನ್ನ ಕನ್ಫರ್ಮ್ ಮಾಡಿದ ಕೂಡಲೇ ಅವನನ್ನ ಶೂಟ್ ಮಾಡಿ ಕೊಂದು ಆ ಕಾಡಿನ ಮಧ್ಯೆ ಬಿಸಾಕ್ತಾರೆ ಹಾಗೂ ಬಾರ್ತೋಗೆ ಕಾಲ್ ಮಾಡಿ ರುಟೀನ್ ಮುಗಿಸಿದ್ದೇವೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮಿಷನ್ ಗೌಪ್ಯತೆಯನ್ನ ನಿಗೂಢವಾಗಿಡಲು ಮಿಷನ್ ಮುಗಿದ ಕೂಡಲೇ ಎಲ್ಲರನ್ನೂ ಹೀಗೆಯೇ ಕೊಂದು ಹಾಕ್ತಿರ್ತಾರೆ. ಮರುದಿನ ಬೆಳಗ್ಗೆ ಲೀವಾಯ್ ಜಾಸ್ಪರ್ ನ ಇನ್ಸ್ಟ್ರಕ್ಷನ್ಸ್ ನಂತೆ ಸ್ಯಾಟಲೈಟ್ ಮಷೀನ್, ಆಟೋಮ್ಯಾಟಿಕ್ ಗನ್ ಎಲ್ಲವುದರ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಡೇಟಾವನ್ನ ರೆಕಾರ್ಡ್ ಮಾಡ್ಕೊಳ್ತಾನೆ. ನಂತರ ರುಟೀನ್ ನ ಅನುಸಾರ ರೇಡಿಯೋ ಚೆಕ್ ಅನ್ನು ಕೂಡ ಮಾಡ್ತಾನೆ. ರೇಡಿಯೋ ಕಾಲ್ಗೆ ರೆಸ್ಪಾಂಡ್ ಮಾಡಿದಾತ ಅಥೆಂಟಿಕೇಶನ್ ಕೋಡ್ ಅನ್ನ ಕೇಳ್ತಾನೆ. ಅಲ್ಲಿನ ಡಿಫೆನ್ಸ್ ಸಿಸ್ಟಮ್ ಸ್ಟೇಟಸ್ ಮತ್ತು ಕಂಡೀಷನ್ ಬಗ್ಗೆ ವಿಚಾರಿಸ್ತಾರೆ. ಲೀವಾಯ್ ಎಲ್ಲಾ ಸರಿ ಇದೆ, ತನಗೊಂದು ಡೌಟ್ ಇದೆ ಅಂತಿದ್ದಂತೆ ರೇಡಿಯೋ ಕಾಲ್ ಕಟ್ ಆಗುತ್ತೆ. ಕೂಡಲೇ ಅವನ ಗಮನ ಅಲ್ಲಿದ್ದ ಬುಕ್ ಶೆಲ್ಫ್ ಮೇಲೆ ಹೋಗುತ್ತೆ. ಶೆಲ್ಫ್ ನ ಹತ್ರ ಬಂದವನೇ ಗೋಡೆಯ ಮೇಲೆ ಬರೆದಿದ್ದ ಬರಹಗಳು ಕಾಣುತ್ತೆ. ಶೆಲ್ಫ್ ಅನ್ನ ಪಕ್ಕಕ್ಕೆ ಎಳೆದು ನೋಡಿದಾಗ ಈತನಗಿಂತ ಮುಂಚೆ ಮಿಷನ್ ಗಾಗಿ ಬಂದಿದ್ದವರು ತಮ್ಮ ಅನುಭವಗಳನ್ನು ಕವಿತೆಯ ರೂಪದಲ್ಲಿ ಆ ಗೋಡೆಯ ಮೇಲೆ ಬರೆದಿರೋದು ಕಂಡು ಬರುತ್ತೆ. ಒಂದೊಂದು ವಾಕ್ಯಗಳು ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ. ಲೀವಾಯ್ ತನ್ನ ದಿನಚರಿಯಲ್ಲಿ ತೊಡಗಿಕೊಳ್ತಾನೆ. ಅಷ್ಟರಲ್ಲಿ ಅವನ ಗಮನ ಆಪೋಸಿಟ್ ನಲ್ಲಿದ್ದ ಟವರ್ ನತ್ತ ಹೋಗುತ್ತೆ. ಕೂಡಲೇ ಆತ ತನ್ನ ಟವರ್ ನಿಂದ ಬೈನಾಕ್ಯುಲರ್ ಮೂಲಕ ಗಮನಿಸಿದಾಗ ಡ್ರಾಸ ಮರವನ್ನ ಕಟ್ ಮಾಡ್ತಿರೋದು ಕಂಡು ಬರುತ್ತೆ. ಇಬ್ಬರ ಮಧ್ಯೆಯೂ ದೂರದಿಂದ ಒಂದು ನೋಟ ಎಕ್ಸ್ಚೇಂಜ್ ಆಗುತ್ತೆ. ಮತ್ತೆ ಅವರು ತಮ್ಮ ದಿನಚರಿಯಲ್ಲಿ ತೊಡಗಿಕೊಳ್ತಾರೆ. ದಿನಗಳು ಹೀಗೆ ಕಳೆಯುತ್ತಾ ಹೋಗುತ್ತೆ. ಆ ಒಂದು ದಿನ ರಾತ್ರಿ ಡ್ರಾಸ ತನ್ನ ಟವರ್ ನ ಬಾಲ್ಕನಿಯಲ್ಲಿ ಕೂತು ಒಬ್ಬಳೇ ತನ್ನ ಹುಟ್ಟಿದ ಹಬ್ಬವನ್ನ ಆಚರಿಸಿಕೊಳ್ತಿರ್ತಾಳೆ. ಅಷ್ಟರಲ್ಲೇ
ಅವಳ ಗಮನ ಆಪೋಸಿಟ್ ಟವರ್ನ ಮೇಲೆ ಹೋಗುತ್ತೆ. ದೊಡ್ಡ ಬುಕ್ ಒಂದರ ಹಾಳೆಯ ಮೇಲೆ ನಿನ್ನ ಹೆಸರೇನು ಅಂತ ಬರೆದು ಶೂಟ್ ಮಾಡುವುದರ ಮೂಲಕ ತನ್ನ ಗಮನವನ್ನು ಸೆಳೆಯುತ್ತಾಳೆ. ಲಿವಾಯ್ ಅದನ್ನ ಗಮನಿಸಿ ಬೋರ್ಡ್ ಒಂದರ ಮೇಲೆ ನಾವು ಮಾತನಾಡುವುದು ನಿಷಿದ್ಧ ಅಂತ ಬರೆದು ಆಕೆಗೆ ತೋರಿಸ್ತಾನೆ. ಅದಕ್ಕೆ ಡ್ರಾಸ, ನನ್ನ ಹೆಸರು ಡ್ರಾಸ, ಇವತ್ತು ನನ್ನ ಹುಟ್ಟಿದಬ್ಬ, ನಾನು ಏನನ್ನ ಬೇಕಾದ್ರೂ ಮಾಡ್ತೇನೆ ಅಂತ ಬರೆದು ತೋರಿಸ್ತಾಳೆ. ಲಿವಾಯ್ ಕೂಡ ನಸುನಕ್ಕು ಬೋರ್ಡ್ ನ ಮೇಲೆ ಆತನ ಹೆಸರನ್ನು ಬರೆದು ಆಕೆಯ ಹುಟ್ಟಿದಬ್ಬಕ್ಕೆ ವಿಶಸ್ ಅನ್ನ ತಿಳಿಸ್ತಾನೆ. ಅಲ್ಲಿಯೇ ಇವರ ಮಧ್ಯೆ ಅಟ್ರಾಕ್ಷನ್ ಏರ್ಪಡೋದಕ್ಕೆ ಶುರುವಾಗುತ್ತೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಡ್ರಾಸ ರೆಕಾರ್ಡ್ ಪ್ಲೇಯರ್ ನ ಮೂಲಕ ಸಾಂಗ್ ಒಂದನ್ನ ಪ್ಲೇ ಮಾಡಿ ಡ್ಯಾನ್ಸ್ ಮಾಡುತ್ತಾ ಲಿವಾಯ್ಗೆ ನೀನು ಡ್ಯಾನ್ಸ್ ಅನ್ನ ಮಾಡು ಅಂತ ಕೇಳ್ತಾಳೆ. ಅದಕ್ಕೆ ಲಿವಾಯ್ ನನಗೆ ಡ್ಯಾನ್ಸ್ ಬರೋದಿಲ್ಲ ಅಂತ ತಿಳಿಸ್ತಾನೆ. ಡ್ರಾಸ ಸರಿ ಇನ್ನೇನು ಬರುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಲಿವಾಯ್ ತಾನೊಬ್ಬ ಬೆಸ್ಟ್ ಶೂಟರ್ ಅಂತ ಹೇಳಿಕೊಳ್ತಾನೆ. ಡ್ರಾಸ ತನ್ನ ಕೈಯಲ್ಲಿದ್ದ ಬಿಯರ್ ಬಾಟಲ್ ಅನ್ನ ಅಲ್ಲಿ ಇಟ್ಟು ಇದಕ್ಕೆ ಓಡಿ ಅಂತ ತಮಾಷೆಯಾಗಿ ಕೇಳ್ತಾಳೆ. ಲಿವಾಯ್ ತಮಾಷೆಯಿಂದಲೇ ನಿರಾಕರಿಸ್ತಾನೆ. ಕೂಡಲೇ ಡ್ರಾಸ ತನ್ನ ರೈಫಲ್ ನ ಮೂಲಕ ಲಿವಾಯ್ ಬಾಲ್ಕನಿಯಲ್ಲಿಟ್ಟಿದ್ದ ಒಂದು ಫ್ಲಾಸ್ಕ್ ಅನ್ನ ಹೊಡೆದು ಉರುಳಿಸ್ತಾಳೆ. ಲಿವಾಯ್ ಕೂಡ ತನ್ನ ರೈಫಲ್ ಅನ್ನ ತಗೊಂಡು ಆ ಬಿಯರ್ ಬಾಟಲ್ ಅನ್ನ ಹೊಡೆದು ಉರುಳಿಸ್ತಾನೆ. ಹೀಗೆ ಅವರ ಮಧ್ಯ ಖುಷಿಯ ವಾತಾವರಣ ಏರ್ಪಡುತ್ತೆ. ಆದರೆ ಡ್ರಾಸಾಳ ಗಮನ ಗಾರ್ಜ್ ನ ಮೇಲೆ ಹೋಗುತ್ತೆ. ಕೂಡಲೇ ಇಬ್ಬರು ಎಚ್ಚೆತ್ತುಕೊಳ್ತಾರೆ. ಸ್ಪಾಟ್ ಲೈಟ್ ಗಳ ಮುಖಾಂತರ ಆ ವಿಚಿತ್ರ ಜೀವಿಗಳು ಹಳ್ಳವನ್ನ ಹತ್ತಿ ಮೇಲೆ ಬರ್ತಿರೋದು ಕಂಡು ಬರುತ್ತೆ. ಕೂಡಲೇ ಲಿವಾಯ್ ತನ್ನ ರೈಫಲ್ ನ ಮೂಲಕ ಆ ಜೀವಿಯನ್ನ ಒಡೆದು ಹಾಕ್ತಾನೆ. ಕೂಡಲೇ ಡ್ರಾಸ ಟವರ್ ನಲ್ಲಿದ್ದ ಆಟೋಮ್ಯಾಟಿಕ್ ಮಷಿನ್ ಗನ್ ಅನ್ನ ಹೊರಗೆ ತೆಗೆದು ಆ ವಿಚಿತ್ರ ಜೀವಿಗಳತ್ತ ಭೀಕರವಾಗಿ ಫೈರ್ ಮಾಡ್ತಾಳೆ. ಆ ಜೀವಿಗಳು ಗುಂಪು ಗುಂಪಾಗಿ ಎರಡೂ ಟವರ್ ಗಳನ್ನ ಹತ್ತಿ ಅವರ ಮೇಲೆ ದಾಳಿಗೆ ಮುಂದಾಗ್ತಾವೆ. ಲಿವಾಯ್, ಡ್ರಾಸ ಇಬ್ಬರು ತಮ್ಮ ಟವರ್ ನಲ್ಲಿದ್ದ ಆಟೋಮ್ಯಾಟಿಕ್ ಮಷಿನ್ ಗನ್ ಅನ್ನ ಹೊರಗೆ ತೆಗೆದು ಅವುಗಳತ್ತ ಭೀಕರವಾಗಿ ದಾಳಿ ಮಾಡ್ತಾರೆ. ಜೊತೆಗೆ ಅಲ್ಲಿ ಅಳವಡಿಸಿದ್ದ ಮೈನ್ ಗಳು ಕೂಡ ಬ್ಲಾಸ್ಟ್ ಆಗಿ ಒಂದಷ್ಟು ಜೀವಿಗಳನ್ನ ಒಡೆದು ಉರುಳಿಸುವುದರಲ್ಲಿ ಅದು ಹೆಲ್ಪ್ ಆಗುತ್ತೆ. ಅಷ್ಟಲ್ಲದೆ ಅಳವಡಿಸಿದ್ದ ಲೇಸರ್ ಸೆಕ್ಯೂರಿಟಿಯನ್ನ ಆ ಜೀವಿಗಳು ದಾಟುತ್ತಿದ್ದಂತೆ ಅಳವಡಿಸಿದ್ದ ಆಟೋಮ್ಯಾಟಿಕ್ ಮಷಿನ್ ಗನ್ಗಳು ಒಮ್ಮೆಲೆ ಅವುಗಳತ್ತ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಆ ಸಂಪೂರ್ಣ ರಾತ್ರಿ ಆ ಜೀವಿಗಳನ್ನ ಒಡೆಯೋದ್ರಲ್ಲಿ ಕಳೆದು ಹೋಗುತ್ತೆ. ಇದರ ಮಧ್ಯೆ ಡ್ರಾಸಾಗೆ ಅಟ್ಯಾಕ್ ನ ಮಧ್ಯೆ ಮೆಟಲ್ ಚೂರೊಂದು ತಾಗಿ ಆಕೆಗೆ ದೊಡ್ಡ ಗಾಯವಾಗಿರುತ್ತೆ. ಕತ್ತಲು ಕಳೆದು ಬೆಳಕಾಗುತ್ತೆ. ಡ್ಯಾಮೇಜ್ ಗೊಳಗಾದ ಫೆನ್ಸ್ ಗಳು, ಬ್ಲಾಸ್ಟ್ ಆದ ಮೈನ್ಸ್ ಗಳು ಹಾಗೂ ಮಷೀನ್ ಗನ್ ಗಳ ಆಮೋವನ್ನ ರೀಸ್ಟಾಕ್ ಮಾಡ್ಲಿಕ್ಕೆ ಹೊರಡ್ತಾರೆ. ಇತ್ತ ಲಿವಾಯ್ ಮೈನ್ಸ್ ಗಳನ್ನು ಅಳವಡಿಸಲು ಇಳಿದಿದ್ದಾಗ ಸ್ಪೈ ಡ್ರೋನ್ ಅಲ್ಲಿಗೆ ಬಂದು ಏನನ್ನು ಪರಿಶೀಲನೆ ಮಾಡುತ್ತೆ. ಆಟೋಮ್ಯಾಟಿಕ್ ಗನ್ಗಳು ಕೂಡ ಅದನ್ನ ಗಮನಿಸಿದರೂ ಅಟ್ಯಾಕ್ ಮಾಡದೆ ಸುಮ್ಮನಾಗುತ್ತೆ. ಇಬ್ಬರಿಗೂ ಆಶ್ಚರ್ಯ. ಅಷ್ಟರಲ್ಲಿ ಆ ಡ್ರೋನ್ ಹಾರಿ ಅಲ್ಲಿಂದ ಹೊರಟು ಹೋಗುತ್ತೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಅವತ್ತು ಕ್ರಿಸ್ಮಸ್ ದಿನ. ಲಿವಾಯ್ ತನ್ನಲ್ಲಿದ್ದ ಲೈಟ್ ಬಲ್ಬ್ ಗಳನ್ನ ಬಳಸಿ ಕ್ರಿಸ್ಮಸ್ ಟ್ರೀಗೆ ಅಲಂಕಾರ ಮಾಡಿ ಬೋರ್ಡ್ ನ ಮೇಲೆ ಡ್ರಾಸಾಗೆ ಕ್ರಿಸ್ಮಸ್ ವಿಶಸ್ ಅನ್ನ ಬರೆದು ಅಲ್ಲಿ ಇಟ್ಟಿರ್ತಾನೆ. ಡ್ರಾಸಾ ಇದನ್ನ ನೋಡಿ ಖುಷಿ ಆಗ್ತಾಳೆ. ಅವರ ಬಾಂಧವ್ಯ ಅಲ್ಲಿಂದ ಇನ್ನೂ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಪ್ರತಿದಿನ ಒಬ್ಬರಿಗೊಬ್ಬರು ತಮ್ಮ ಚಟುವಟಿಕೆಗಳನ್ನು ಗಮನಿಸುತ್ತಾ ಕಮ್ಯುನಿಕೇಶನ್ ನಲ್ಲಿ ಇರ್ತಾರೆ. ಇದರ ಮಧ್ಯೆ ಲಿವಾಯ್ಗೂ ಕೂಡ ಕೆಟ್ಟ ಕನಸು ಬೀಳೋದು ನಿಂತಿರ್ಲಿಲ್ಲ. ಆತ ಹಠಾತ್ ಎಚ್ಚರಗೊಳ್ತಿದ್ದ. ಕೆಲವೊಮ್ಮೆ ಇದು ಡ್ರಾಸಾಳ ಗಮನಕ್ಕೂ ಕೂಡ ಬಂದಿರುತ್ತೆ. ಆ ಒಂದು ದಿನ ದಿನಚರಿಯಂತೆ ಲಿವಾಯ್ ಪ್ಯಾಟ್ರೋಲಿಂಗ್ ಗೆ ಹೊರಟಿರ್ತಾನೆ. ಆದರೆ ಅತ್ತ ಕಡೆಯಿಂದ ಡ್ರಾಸಾ ಕಾಣೋದಿಲ್ಲ. ತನ್ನ ಕೆಲಸವನ್ನು ಮುಗಿಸಿ ಟವರ್ಗೆ ಹಿಂದಿರುಗಿದ ಲಿವಾಯ್ ಡ್ರಾಸಾಳಿಗೆ ಏನಾಯ್ತು ಅಂತ ಬರೆದು ತೋರಿಸಿ ಕೇಳ್ತಾನೆ. ಅದಕ್ಕೆ ಡ್ರಾಸಾ ಅಳ್ತಾನೆ, ಇವತ್ತಿನ ದಿನ ಚೆನ್ನಾಗಿರ್ಲಿಲ್ಲ, ನಾನು ಅನ್ಕೊಳ್ತಿದ್ದೆ ನೀನ್ ನನ್ನೊಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬರೆದು ತೋರಿಸ್ತಾಳೆ. ಲಿವಾಯ್ಗೆ ಅದೇನನ್ನಿಸ್ತು ಗೊತ್ತಿಲ್ಲ. ಕೂಡಲೇ ತನ್ನಲ್ಲಿದ್ದ ಕೆಲ ವಸ್ತುಗಳನ್ನ ಬಳಸಿ ಜುಗಾಡ್ ಕೆಲಸವನ್ನ ಮಾಡಿ ರಾಕೆಟ್ ಲಾಂಚರ್ ನ ಮೂಲಕ ರಾಕೆಟ್ಗೆ ಹಗ್ಗವನ್ನ ಕಟ್ಟಿ ಡ್ರಾಸಾಳ ಟವರ್ ನಂತ ಫೈರ್ ಮಾಡ್ತಾನೆ. ಅತ್ತ ಇದನ್ನೆಲ್ಲ ಗಮನಿಸ್ತಿದ್ದ ಡ್ರಾಸಾ ಏನ್ ಮಾಡ್ತಿದ್ದೀಯಾ ಮಾರಾಯ ಅಂತ ಅನ್ಕೊಳ್ತಿರ್ತಾಳೆ. ಅಷ್ಟರಲ್ಲಿ ಅವನು ಫೈರ್ ಮಾಡಿದ ರಾಕೆಟ್ ಕಟ್ಟಿದ್ದ ರೋಪ್ ಅನ್ನ ಹಿಡಿದು ಡ್ರಾಸಾಳ ಟವರ್ ನ ಬಳಿ ಇದ್ದ ಮರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಕೂಡಲೇ ಡ್ರಾಸಾ ಅಲ್ಲಿಗೆ ಓಡಿ ಬೆಂಕಿಯನ್ನ ಆರಿಸಿ ಆ ರೋಪ್ ಅನ್ನ ಮರಕ್ಕೆ ಗಟ್ಟಿಯಾಗಿ ಕಟ್ತಾಳೆ. ಮತ್ತೆ ಆಕೆ ಟವರ್ ನ ಬಾಲ್ಕನಿಗೆ ಬಂದು ನೋಡಿದಾಗ ಲಿವಾಯ್ ಇವತ್ತು ಒಟ್ಟಿಗೆ ಊಟ ಮಾಡೋಣ ಅಂತ ಬೋರ್ಡ್ ಮೇಲೆ ಬರೆದು ಕೇಳ್ತಾನೆ. ಅವರಿಬ್ಬರು ಆ ಸ್ಪೆಷಲ್ ಸಮಯಕ್ಕಾಗಿ ಭರ್ಜರಿಯಾಗಿ ರೆಡಿ ಆಗ್ತಾರೆ. ಲಿವಾಯ್ ಒಂದಷ್ಟು ಹೂಗಳನ್ನ ಕಿತ್ತುಕೊಂಡು ಜಿಪ್ ಲೈನ್ ನ ಮುಖಾಂತರ ಡ್ರಾಸಾಳ ಟವರ್ ನತ್ತ ಪ್ರಯಾಣ ಬೆಳೆಸ್ತಾನೆ. ಆದರೆ ಜಿಪ್ ಲೈನ್ ಸಮವಿದ್ದ ಕಾರಣ ಅದು ಮಧ್ಯದಲ್ಲಿಯೇ ನಿಂತುಕೊಳ್ಳುತ್ತೆ. ಸರಿ ಇನ್ನೇನು ಮಾಡುದು ಅಂತ ಲಿವಾಯ್ ರೂಪನ್ನ ಹಿಡಿದು ನಿಧಾನವಾಗಿ ಚಲಿಸುತ್ತಾ ಡ್ರಾಸಾಳ ಟವರ್ಗೆ ಬಂದು ಸೇರ್ತಾನೆ. ಇದನ್ನ ನೋಡೋ ವೇಳೆ ನನ್ಗೂ ಕೂಡ ಎಲ್ಲಾ ಬಡ್ಡಿ ಮಕ್ಕಳ ಹುಡುಗಿಗೋಸ್ಕರ ಏನೆಲ್ಲಾ ಮಾಡ್ತೀರಾ ಅಂತ ಅನ್ಕೊಂಡೆ. ಇರ್ಲಿ. ಡ್ರಾಸಾ ಕೂಡ ಕಾತುರದಿಂದ ಕೆಳಗೆ ಓಡಿ ಬರ್ತಾಳೆ. ಲಿವಾಯ್ ತಾನು ತಂದಿದ್ದ ಫ್ಲವರ್ ಅನ್ನ ಡ್ರಾಸಾಗೆ ಕೊಡ್ತಾನೆ. ಆಕ್ವರ್ಡ್ ಅಂತಿರೋ ಕ್ಯೂಟ್ ಅಂತಿರೋ ಆ ಸಮಯ ಇವರ ಮಧ್ಯೆ ಆ ಲವ್ವಿ ಡವ್ವಿ ಸಂಭಾಷಣೆ ನಡೆಯುತ್ತೆ. ನಂತರ ನೀನು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿ ಡ್ರಾಸಾ
ಡ್ರಾಸ ಎಲ್ಲವನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತಾಳೆ. ನಂತರ ಟವರ್ನ ಬಾಲ್ಕನಿಯಲ್ಲಿ ಕೂತು ಇಬ್ಬರು ಅವರುಗಳು ಮಾಡೋ ಕೆಲಸದ ಬಗ್ಗೆ ಹಾಗೂ ಅವರ ಅಚೀವ್ಮೆಂಟ್ ಗಳ ಬಗ್ಗೆ ಮಾತಾಡಿಕೊಳ್ತಾರೆ. ಇದರ ಮಧ್ಯೆ ಕಳ್ಳ ಲೀವಾಯ್ ಫ್ಲರ್ಟ್ ಮಾಡ್ಲಿಕ್ಕೂ ಶುರು ಮಾಡಿರ್ತಾನೆ. ಕೂಡಲೇ ಅವರ ಕಾನ್ವರ್ಸೇಷನ್ ಗಾರ್ಜ್ ನ ನಿಗೂಢತೆಯ ಕಡೆಗೆ ಹೋಗುತ್ತೆ. ಅವರು ತಮಗೆ ಗೊತ್ತಿದ್ದ ಮಾಹಿತಿಗಳನ್ನ ಹಂಚಿಕೊಳ್ತಾರೆ. ಆದರೂ ಗಾರ್ಜ್ ನ ನಿಗೂಢತೆಯಾಗಿ ಉಳಿಯುತ್ತೆ. ಬೆಳಕು ಕಳೆದು ಕತ್ತಲಾಗುತ್ತೆ. ಕ್ಯಾಂಡಲ್ ಲೈಟ್ ಗಳ ಮಧ್ಯೆ ಆ ಸುಂದರ ಕ್ಷಣದಲ್ಲಿ ಪ್ಲೇ ಆಗ್ತಿದ್ದ ರೊಮ್ಯಾಂಟಿಕ್ ಸಾಂಗ್ ಗೆ ಅವರಿಬ್ಬರು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಬ್ಬರ ಮಧ್ಯೆ ಆ ರೊಮ್ಯಾಂಟಿಕ್ ಟೆನ್ಷನ್ ಹೆಚ್ಚಾಗುತ್ತೆ. ಕೊನೆಗೆ ಅದು ಅವರಿಬ್ಬರು ಸೇರೋದಕ್ಕೆ ಕಾರಣವಾಗುತ್ತೆ. ಆ ರಾತ್ರಿ ಇಬ್ಬರು ಸುಂದರ ಕ್ಷಣಗಳನ್ನ ಕಳೀತಾರೆ. ಲೀವಾಯ್ ರಾತ್ರಿ ಅಲ್ಲಿಯೇ ಉಳಿದುಕೊಳ್ತಾನೆ. ಮರುದಿನ ಬೆಳಗ್ಗೆ ಜಿಪ್ ಲೈನ್ ಏರಿ ತನ್ನ ಟವರ್ನತ್ತ ಪ್ರಯಾಣ ಬೆಳೆಸ್ತಾನೆ. ಎಲ್ಲವೂ ಸರಿಯಾಗೇ ಇರುತ್ತೆ. ಆದರೆ ಲೀವಾಯ್ ಟವರ್ಗೆ ಇನ್ನೇನು ಹತ್ತಿರವಾಗ್ತಿದ್ದಂತೆ ಆ ವಿಚಿತ್ರ ಜೀವಿಗಳು ಹತ್ತಿ ಬಂದ ಕಾರಣ ಮೈನ್ಸ್ ಗಳು ಬ್ಲಾಸ್ಟ್ ಆಗ್ಲಿಕ್ಕೆ ಶುರುವಾಗ್ತವೆ. ಅಲ್ಲಿಂದ ಸಿಡಿದ ಒಂದು ಮೆಟಲ್ ಪೀಸ್ ಲೀವಾಯ್ ಹಾದು ಹೋಗುತ್ತಿದ್ದ ಜಿಪ್ ಲೈನ್ ಅನ್ನ ಕಟ್ ಮಾಡುತ್ತೆ. ಕೆಳಗೆ ಬೀಳುತ್ತಿದ್ದ ಲೀವಾಯ್ ಕೂಡಲೇ ತನ್ನ ಪ್ಯಾರಾಶೂಟ್ ಅನ್ನು ಓಪನ್ ಮಾಡ್ತಾನೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಡ್ರಾಸ ಗಾಬರಿಗೊಂಡು ಒಂದಷ್ಟು ಆಮೋಸ್, ರೈಫಲ್ಸ್ ಮತ್ತು ಪ್ಯಾರಾಶೂಟ್ ಅನ್ನ ತೆಗೆದುಕೊಂಡು ತಡ ಮಾಡದೆ ಅವಳು ಕೂಡ ಹಳ್ಳಕ್ಕೆ ಹಾರ್ತಾಳೆ. ಪ್ಯಾರಾಶೂಟ್ ನ ಮುಖಾಂತರ ಇಳಿದ ಡ್ರಾಸ ನದಿಯೊಳಗೆ ಬಂದು ಬೀಳ್ತಾಳೆ. ರಭಸವಾಗಿ ಹರಿಯುತ್ತಿದ್ದ ನದಿಯಲ್ಲಿ ಒಂದಷ್ಟು ದೂರ ಕ್ರಮಿಸಿ ಕೊನೆಗೆ ಅಡ್ಡಲಾಗಿ ಇದ್ದ ಒಂದು ಮರವನ್ನ ಏರಿ ನದಿಯಿಂದ ಆಚೆ ಬರ್ತಾಳೆ. ಇತ್ತ ಲೀವಾಯ್ನ ಪ್ಯಾರಾಶೂಟ್ ಕೂಡ ಅಲ್ಲಿದ್ದ ಒಂದು ಮರಕ್ಕೆ ಸಿಕ್ಕಿ ಹಾಕಿಕೊಂಡಿರುತ್ತೆ. ಆ ಒಂದು ಸ್ಥಳ ವಿಚಿತ್ರ, ಭಯಾನಕ ಹಾಗೂ ಊಹೆಗೂ ನಿಲುಕದ್ದಾಗಿರುತ್ತೆ. ಅತ್ತ ಮರದಿಂದ XXL ಸೈಜಿನ ಒಂದು ಹುಳ ಲೀವಾಯ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗುತ್ತೆ. ತಕ್ಷಣ ಲೀವಾಯ್ ಅದರತ್ತ ಶೂಟ್ ಮಾಡುತ್ತಾ ಪ್ಯಾರಾಶೂಟ್ ನಿಂದ ಬಿಡಿಸಿಕೊಂಡು ಕೆಳಗೆ ಬೀಳ್ತಾನೆ. ಡ್ರಾಸಾಗೆ ಫೈರಿಂಗ್ ನ ಶಬ್ದ ಕೇಳಿಸುತ್ತೆ. ಕೆಳಗೆ ಬಿದ್ದ ಲೀವಾಯ್ನನ್ನ ಮೇಲೇಳುವುದಕ್ಕೂ ಬಿಡದೆ ಆ ಮರದ ಬೇರು ಆತನನ್ನ ನಿಧಾನವಾಗಿ ಒಳಗೆಳೆದುಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಲೀವಾಯ್ ಅದರಿಂದ ಬಿಡಿಸಿಕೊಳ್ಳಲು ಹರಸಾಹಸ ಪಡ್ತಾನೆ. ಅಷ್ಟರಲ್ಲಿಯೇ ಡ್ರಾಸ ಅದರತ್ತ ಫೈರ್ ಮಾಡ್ತಿದ್ದಂತೆ ಆ ಬೇರುಗಳು ಅವನನ್ನ ಬಿಟ್ಟು ಬಿಡುತ್ತವೆ. ಡ್ರಾಸ ಕೂಡಲೇ ಅವನನ್ನ ಅದರಿಂದ ಬಿಡಿಸ್ತಾಳೆ. ಅವರು ತಮ್ಮ ರೈಫಲ್ ಗಳನ್ನ ಹಿಡಿದು ಅಲ್ಲಿಂದ ಮುಂದೆ ಸಾಗಿದ ಅವರಿಗೆ ವಿಚಿತ್ರ ಸದ್ದುಗಳು ಕೇಳಿ ಬರುತ್ತವೆ. ಅಷ್ಟರಲ್ಲಿ ಆ ವಿಚಿತ್ರ ಜೀವಿಗಳು ಹಾರ್ಸ್ ನ ಮೇಲೆ ಬಂದು ಅವರುಗಳ ಮೇಲೆ ಅಟ್ಯಾಕ್ ಮಾಡ್ತಾವೆ. ಇವರುಗಳ ಮಧ್ಯೆ ಭೀಕರ ಕಾಳಗ ನಡೆಯುತ್ತೆ. ಆದರೆ ಕೊನೆಗೂ ಅವುಗಳಿಂದ ಬೇಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅಷ್ಟರಲ್ಲಿಯೇ ಆ ವಿಚಿತ್ರ ಜೀವಿಗಳನ್ನು ಅವರು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ, ಜಾಸ್ಪರ್ ಹೇಳಿದಂತೆ ಗಾರ್ಜ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದ ಆ 3 ಬೆಟಾಲಿಯನ್ ಹಾರ್ಸ್ ರೈಡರ್ ಗಳು ಇವರೇ, ಹಾಗೂ ಇವರು ಆ ವಿಚಿತ್ರ ಜೀವಿಗಳಾಗಿ ಕನ್ವರ್ಟ್ ಆಗಿದ್ದಾರೆ ಅಂತ. ಅಲ್ಲಿಂದ ಮತ್ತೆ ನಡೆದು ಹೋಗ್ತಾರೆ. ದಾರಿಯಲ್ಲಿ ಅವರಿಗೆ ಆ ಸ್ಥಳದ ಭಯಾನಕತೆ ಗೋಚರವಾಗುತ್ತೆ. ಎಲ್ಲೆಲ್ಲೂ ಮರಕ್ಕೆ ಸಿಕ್ಕಿಕೊಂಡ ಅಸ್ಥಿಪಂಜರಗಳು, ಆ ಕೆಟ್ಟ ಗಾಳಿ, ಅದು ಸಾಕ್ಷಾತ್ ನರಕವೇ ಸರಿ. ಮುಂದೆ ಸಾಗಿದ ಅವರಿಗೆ ಕಾಲೋನಿಯೊಂದು ಸಿಗುತ್ತೆ. ಅದರೊಳಗೆ ಎಂಟ್ರಿ ಕೊಡುತ್ತಿದ್ದಂತೆ ಹಲವಾರು ಬಿಲ್ಡಿಂಗ್ ಗಳು, ಹಾರಾಡುತ್ತಿದ್ದ ಒಂದಷ್ಟು ದೇಶದ ಧ್ವಜಗಳು ಕಂಡು ಬರುತ್ತವೆ. ಅಷ್ಟರಲ್ಲಿಯೇ ಆ ವಿಚಿತ್ರ ಜೀವಿಗಳ ಸದ್ದು ಅವರಿಗೆ ಕೇಳಿಸುತ್ತೆ. ಎಚ್ಚೆತ್ತುಕೊಂಡ ಅವರು ಕೂಡಲೇ ಅಲ್ಲಿದ್ದ ಚರ್ಚ್ ಒಳಗೆ ಹೋಗಿ ಅವರು ಬಾಗಿಲು ಹಾಕಿಕೊಳ್ತಾರೆ. ಒಳಗೆ ನೋಡಿದ ಅವರಿಗೆ ಚರ್ಚ್ ನ ಬೆಂಚ್ ಗಳ ಮೇಲೆ ಹಲವಾರು ಜನರು ಕೂತಲ್ಲಿಯೇ ಪ್ರಾಣ ಬಿಟ್ಟಿರುವುದು ಕಂಡುಬರುತ್ತೆ. ಇದನ್ನು ಪರೀಕ್ಷಿಸಿದ ಲೀವಾಯ್ಗೆ ಅವರೆಲ್ಲ ಸೈನೇಟ್ ತೆಗೆದುಕೊಂಡು ಸತ್ತಿರುವುದು ಕಂಡುಬರುತ್ತೆ. ಅದರಿಂದ ಈ ಸ್ಥಳ ಎಷ್ಟು ಭಯಾನಕ ಅನ್ನೋದು ಅವರಿಗೆ ಅರಿವಾಗುತ್ತೆ. ಆ ಸ್ಥಳವನ್ನೇ ಕುತೂಹಲಕಾರಿಯಾಗಿ ಗಮನಿಸಿದ್ದ ಅವರಿಗೆ ಇಲಿಗಳು ಓಡಾಡೋ ಶಬ್ದ ಕೇಳಿಸುತ್ತೆ. ಕೂಡಲೇ ತಮ್ಮ ಗನ್ಗಳನ್ನ ಫ್ಲೋರ್ ನತ್ತ ಪಾಯಿಂಟ್ ಮಾಡ್ತಾರೆ. ಅಷ್ಟರಲ್ಲಿ ಡ್ರಾಸ ರೂಫ್ ಟಾಪ್ ನತ್ತ ತನ್ನಲ್ಲಿದ್ದ ಟಾರ್ಚ್ ಅನ್ನ ಪಾಯಿಂಟ್ ಮಾಡ್ತಿದ್ದಂತೆ XXL ಸೈಜ್ ನ ಈ ಸ್ಪೈಡರ್ ಗಳು ಹಿಂಡಾಗಿ ಅವರ ಮೇಲೆ ಒಮ್ಮೆಲೆ ಅಟ್ಯಾಕ್ ಮಾಡುತ್ತವೆ. ಗಾಬರಿಯಿಂದ ಡ್ರಾಸ ಮತ್ತು ಲೀವಾಯ್ ಅವುಗಳ ಮೇಲೆ ಫೈರ್ ಮಾಡ್ತಾರೆ. ಇಷ್ಟಲ್ಲದೆ ಒಂದಷ್ಟು ವಿಚಿತ್ರ ಜೀವಿಗಳು ಚರ್ಚ್ ನ ಒಳಗೆ ನುಗ್ಗಿ ಇವರುಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಇವರುಗಳ ಮಧ್ಯ ಒಂದು ರೋಚಕ ಫೈಟ್ ಅಲ್ಲಿ ನಡೆಯುತ್ತೆ. ಕೂಡಲೇ ಡ್ರಾಸ ಅಲ್ಲಿದ್ದ ಒಂದು ವಾಲ್ ನ ಮೇಲೆ ಗ್ರೆನೇಡ್ ದಾಳಿ ನಡೆಸಿ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೊರಗೆ ಬಂದ ಅವರಿಗೆ ಗಾರ್ಜ್ ನ ವಾಲ್ ಕಾಣುತ್ತೆ. ಅವರು ಅದರತ್ತ ಓಡ್ತಾರೆ. ಆ ಎಸ್ಟಾಬ್ಲಿಷ್ಮೆಂಟ್ ಒಳಗೆ ಎಂಟ್ರಿ ಕೊಟ್ಟ ಅವರು ಕೂಡಲೇ ತಮ್ಮ ಪಿಸ್ತೂಲ್ ರೈಫಲ್ ಗಳನ್ನ ಲೋಡ್ ಮಾಡಿಕೊಂಡು ಕೇರ್ಫುಲ್ ಆಗಿ ಅಲ್ಲಿಂದ ಮುಂದಕ್ಕೆ ಸಾಗಿ ಒಂದು ಲ್ಯಾಬೊರೇಟರಿ ಒಳಗೆ ಬರ್ತಾರೆ. ಎಂಟ್ರಿ ಕೊಟ್ಟ ಅವರಿಗೆ ಹಲವಾರು ಮೃತದೇಹಗಳು ಕಂಡು ಬರುತ್ತೆ. ಕೇರ್ಫುಲ್ ಆಗಿ ಗಮನಿಸುತ್ತಾ ಮುಂದೆ ಸಾಗಿದ ಲೀವಾಯ್ಗೆ ಒಂದು ರೆಕಾರ್ಡೆಡ್ ಟೇಪ್ ಸಿಗುತ್ತೆ. ಈತ ಡ್ರಾಸಾಗೆ ಬ್ಯಾಕಪ್ ಜನರೇಟರ್ ಕೂಡ ಸಿಗುತ್ತೆ. ತಡ ಮಾಡದೆ ಅವರು ಅದನ್ನ ಆನ್ ಮಾಡ್ತಾರೆ. ಪವರ್ ಬಂದು ಲೈಟ್ ಗಳು ಆನ್ ಆಗ್ತವೆ. ಕೂಡಲೇ ಲೀವಾಯ್ ಅಲ್ಲಿಂದ ಪ್ರೊಜೆಕ್ಟರ್ ಗೆ ತನಗೆ ಸಿಕ್ಕ ಟೇಪ್ ಅನ್ನ ಹಾಕಿ ಪ್ಲೇ ಮಾಡ್ತಾನೆ. ಪರದೆಯ ಮೇಲೆ ವಿಡಿಯೋ ಪ್ಲೇ
ಪ್ಲೇ ಆಗ್ತಿದ್ದಂತೆ ಸೈಂಟಿಸ್ಟ್ ಒಬ್ಬರು ನಡೆದ ಎಲ್ಲಾ ಸತ್ಯಾಸತ್ಯತೆಗಳನ್ನ ತಿಳಿಸುವುದಕ್ಕೆ ಶುರು ಮಾಡ್ತಾರೆ. ಅದು 2ನೇ ವಿಶ್ವ ಯುದ್ಧದ ಕೊನೆಯ ದಿನಗಳು. ಇಡೀ ಪ್ರಪಂಚವೇ ಆಟಮ್ ಬಾಂಬ್ ತಯಾರಿಕೆಯ ರೇಸ್ಗೆ ಬಿದ್ದಿದ್ದಾಗ ಈತ ಕೆಲವೊಂದಷ್ಟು ದೇಶಗಳು ಸೀಕ್ರೆಟ್ ಆಗಿ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಡೇಂಜರಸ್ ಬಯೋ ಕೆಮಿಕಲ್ ವೆಪನ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಮುಂದಾಗಿರ್ತಾವೆ. ಈ ಒಂದು ಆಪರೇಷನ್ ಯಶಸ್ವಿಯಾಗಿ ಸಾಗಿರುತ್ತೆ. ಆದರೆ ಅದೊಂದು ದಿನ ಆ ಜಾಗಕ್ಕೆ 8.1 ತೀವ್ರತೆಯ ಭೂಕಂಪನವಾಗುತ್ತೆ. ಅದರ ಪರಿಣಾಮವಾಗಿ ಅಲ್ಲಿದ್ದ ಫೆಸಿಲಿಟೀಸ್ ಗಳೆಲ್ಲ ಡ್ಯಾಮೇಜ್ ಗೆ ಒಳಗಾಗುತ್ತವೆ. ಇವರು ಕಂಡು ಹಿಡಿದಿದ್ದ ಟಾಕ್ಸಿನ್ಸ್ ಮತ್ತು ವೈರಸ್ ಅಲ್ಲಿದ್ದ ಎಲ್ಲರಿಗೂ ಹರಡ್ಲಿಕ್ಕೆ ಶುರುವಾಗುತ್ತೆ. ಇದರ ಅಡ್ಡ ಪರಿಣಾಮ ಮತ್ತು ವಿಚಿತ್ರವೇನೆಂದರೆ ಇನ್ಫೆಕ್ಷನ್ ಗೆ ಒಳಗಾದವರು ಸಸ್ಯ, ಪ್ರಾಣಿ ಅಥವಾ ಹುಳಗಳಿಗೆ ಮರ್ಜ್ ಆಗ್ಲಿಕ್ಕೆ ಶುರುವಾಗ್ತಾರೆ ಮತ್ತು 5 ದಿನಗಳ ಒಳಗೆ ಅವರೊಂದು ವಿಚಿತ್ರ ಜೀವಿಯಾಗಿ ಕನ್ವರ್ಟ್ ಆಗ್ತಾರೆ. ಒಮ್ಮೆ ಹೀಗಾದರೆ ಅದನ್ನು ವಾಪಸ್ ಸರಿ ಮಾಡ್ಲಿಕ್ಕೂ ಸಾಧ್ಯವಾಗುವುದಿಲ್ಲ ಮತ್ತು ಇದು ವ್ಯಾಪಕವಾಗಿ ಹರಡುತ್ತಾ ಹೋಗುತ್ತೆ ಅಂತ ವಾರ್ನ್ ಮಾಡ್ತಾರೆ. ಹಾಗೆ ಕೊನೆಯಲ್ಲಿ ಭಗವಂತ ನಮ್ಮನ್ನ ಕ್ಷಮಿಸಲಿ ಅಂತ ಹೇಳ್ತಿದ್ದಂತೆ ಆ ಟೇಪ್ ಅಲ್ಲಿಗೆ ಹೆಂಡಾಗುತ್ತೆ. ಲೇವಾಯ್ ಮತ್ತು ಡ್ರಾಸರ್ ಇಲ್ಲಿದ್ದರೆ ಆ ಟಾಕ್ಸಿನ್ಸ್ ನಮಗೂ ಹರಡಬಹುದು, ಇಲ್ಲಿಂದ ಬೇಗನೆ ಹೊರಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅಷ್ಟರಲ್ಲೇ ಲೀವಾಯ್ಗೆ ಅಲ್ಲಿದ್ದ ಒಂದು ಕಂಪ್ಯೂಟರ್ ಸಿಸ್ಟಮ್ ಕಣ್ಣಿಗೆ ಬೀಳುತ್ತೆ. ಡ್ರಾಸರ್ ಲೀವಾಯ್ಗೆ ಇಷ್ಟೆಲ್ಲ ಆದ್ರೂ ಯಾಕೆ ಇವರು ಬಾಂಬಿಂಗ್ ಸ್ಕ್ವಾಡ್ರನ್ ಅನ್ನ ಕಳಿಸಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬಹುದಾಗಿತ್ತಲ್ಲ ಅಂತ ಕೇಳ್ತಾಳೆ. ಅಷ್ಟರಲ್ಲಿಯೇ ಕಂಪ್ಯೂಟರ್ ಆನ್ ಆಗುತ್ತೆ. ಕಂಪ್ಯೂಟರ್ ನಲ್ಲಿದ್ದ ಲೋಗೋ ನೋಡಿ ಅದು ಪ್ಯಾರಾಮಿಲಿಟರಿ ಅವರದ್ದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಲೀವಾಯ್ ಮಾಡುವುದಾಗಿತ್ತು, ಆದರೆ ಅವರು ಈ ಸ್ಥಳವನ್ನ ಇನ್ನೂ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಜಾರ್ಕ್ ಲೇಕ್ ಅನ್ನೋದು ಒಂದು ಹ್ಯೂಜ್ ಕಾರ್ಪೊರೇಷನ್. ಅವರು ಜೆನೆಟಿಕ್ ರಿಸರ್ಚ್ ನಲ್ಲಿ ಎಕ್ಸ್ಪರ್ಟ್ಸ್ ಮತ್ತು ಅವರು ರಿಸರ್ಚ್ ಡ್ರೋನ್ ಗಳನ್ನ ಬಳಸಿ ಇಲ್ಲಿ ಸಿಗುವ DNA ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಬಳಸಿ ಸಾಮಾನ್ಯ ಸೈನಿಕರನ್ನು ಸೂಪರ್ ಸೋಲ್ಜರ್ಸ್ ಆಗಿ ಮಾಡೋದು ಇವರ ಗುರಿ. ನಿಜ ಹೇಳ್ಬೇಕು ಅಂದ್ರೆ ಬೇರೆ ಎಲ್ಲದಕ್ಕಿಂತ ಇದೇ ಒಂದು ಟಾಪ್ ಸೀಕ್ರೆಟ್ ಅಂತ ಹೇಳಿಕೊಳ್ತಾನೆ. ಮಾಹಿತಿಗಳ ಪ್ರಕಾರ ಈ ಕಾರ್ಪೊರೇಷನ್ ಕೆಳಗೆ ಕೆಲಸ ಮಾಡುವ ಸೋಲ್ಜರ್ಸ್ ಮತ್ತು ಸೈಂಟಿಸ್ಟ್ ಗಳು ಹಲವಾರು ದಶಕಗಳಿಂದ ಈ ಸೂಪರ್ ಸೋಲ್ಜರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರ ರಿಸರ್ಚ್ ಗೆ ಈ ಸ್ಥಳ ಗೋಲ್ಡ್ ಮೈನ್ ಇದ್ದಂತೆ. ನಾವು ಟವರ್ ನಲ್ಲಿ ಕೂತು ಇವರೆಲ್ಲರ ಸೀಕ್ರೆಟ್ಸ್ ಅನ್ನ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಲೀವಾಯ್ಗೆ ಕಂಪ್ಯೂಟರ್ ನಲ್ಲಿ ಸ್ಟ್ರೇ ಡಾಗ್ ಪ್ರೋಟೋಕಾಲ್ ನ ಫೈಲ್ ಕಣ್ಣಿಗೆ ಬೀಳುತ್ತೆ. ಕೂಡಲೇ ಅದನ್ನು ತೆಗೆದು ನೋಡಿದಾಗ ಇದು ಗಾರ್ಜ್ ನ ಸೆಲ್ಫ್ ಡಿಸ್ಟ್ರಕ್ಷನ್ ಪ್ರೋಟೋಕಾಲ್. ಈ ಸ್ಥಳವೇನಾದರೂ ಹೊರಗಿನ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗುವ ಸಂದರ್ಭ ಬಂದರೆ ಈ ಪ್ರೋಟೋಕಾಲ್ ಆಕ್ಟಿವೇಟ್ ಆಗುತ್ತೆ. ಇದರ ಪ್ರಕಾರ ಇವರು ತಯಾರಿಸಿ ಅಳವಡಿಸಿರುವ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ 2 ನಿಮಿಷಗಳ ನಂತರ ಬ್ಲಾಸ್ಟ್ ಆಗುತ್ತೆ ಮತ್ತು ಇದರ ತೀವ್ರತೆ 4 ಕಿಲೋಮೀಟರ್ ವರೆಗೂ ವಿಸ್ತರಿಸುತ್ತೆ ಅಂತ ತಿಳಿದು ಬರುತ್ತೆ. ಇಷ್ಟಾದ ಮೇಲೆ ಅಲ್ಲಿಂದ ಅವರು ಹೊರಡ್ಲಿಕ್ಕೆ ಮುಂದಾಗ್ತಾರೆ. ಡ್ರಾಸಾ ಆಮೋವನ್ನ ತುಂಬಿಕೊಂಡು ಬಂದಿದ್ದ ಬ್ಯಾಗ್ ಅನ್ನ ಬಾಗಿಲ ಬಳಿಯೇ ಇಟ್ಟಿರ್ತಾಳೆ. ಅವರು ತಿರುಗಿ ಬಂದಾಗ ಅದು ಕಾಣುವುದಿಲ್ಲ. ಕೂಡಲೇ ಅವರಿಗೆ ಗೊತ್ತಾಗುತ್ತೆ ಆ ವಿಚಿತ್ರ ಜೀವಿಗಳು ಇದನ್ನ ತೆಗೆದುಕೊಂಡಿರ್ತಾವೆ ಅಂತ. ಎಚ್ಚೆತ್ತುಕೊಂಡ ಅವರು ಗುರಿ ಇಟ್ಟು ನಿಧಾನವಾಗಿ ಹೊರಗೆ ಹೆಜ್ಜೆ ಹಾಕ್ತಾರೆ. ಮುಂದೆ ಬರುತ್ತಿದ್ದಂತೆ ಡ್ರಾಸಾಗೆ ಆ ಆಮೋ ಬ್ಯಾಗ್ ಸಿಗುತ್ತೆ. ಅದನ್ನ ಎತ್ತಿಕೊಳ್ಳೋಕೆ ಹೋಗ್ತಿದ್ದಂತೆ ಆ ವಿಚಿತ್ರ ಜೀವಿಗಳು ಸೆಟ್ ಮಾಡಿದ ಟ್ರ್ಯಾಪ್ಗೆ ಸಿಕ್ಕಿ ಹಾಕಿಕೊಳ್ತಾಳೆ. ಕೂಡಲೇ ಆ ವಿಚಿತ್ರ ಜೀವಿಗಳು ಹಾರ್ಸ್ ನ ಮುಖಾಂತರ ಅವಳನ್ನ ಎಳೆದುಕೊಂಡು ಅಲ್ಲಿಂದ ಹೋಗುತ್ತವೆ. ಲೇವಾಯ್ ಕೂಡ ಅದರ ಹಿಂದೆಯೇ ಓಡಿ ಬರ್ತಾನೆ. ಇತ್ತ ಡ್ರಾಸಾ ತನ್ನ ಕಾಲಿಗೆ ಸಿಕ್ಕಿಕೊಂಡಿದ್ದ ಹಗ್ಗವನ್ನ ಬಿಡಿಸಿಕೊಳ್ಳಿಕ್ಕೆ ಅರಸಾಹಸ ಪಡ್ತಿರ್ತಾಳೆ. ಅಷ್ಟರಲ್ಲಿಯೇ ಮರದ ದಿಮ್ಮಿಯಿಂದ ಬಿದ್ದ ಏಟಿಗೆ ಡ್ರಾಸಾ ಅನ್ಕಾನ್ಶಿಯಸ್ ಆಗ್ತಾಳೆ. ಅಲ್ಲಿಂದ ಆ ವಿಚಿತ್ರ ಜೀವಿ ಅವಳನ್ನ ಎಳೆದೊಯ್ಯುತ್ತೆ. ಇತ್ತ ಲೀವಾಯ್ ಡ್ರಾಸಾಳನ್ನ ಹುಡುಕ್ತಿರ್ತಾನೆ. ಅಷ್ಟರಲ್ಲಿಯೇ ಅವನು ಮಿಸೈಲ್ ಲಾಂಚರ್ ಇರುವ ಸ್ಥಳಕ್ಕೆ ಬರ್ತಾನೆ. ಡ್ರಾಸಾ ಇಲ್ಲೇ ಇರಬಹುದು ಅಂತ ಹೇಳಿ ಅದರೊಳಗೆ ಹೋಗುವುದಕ್ಕೆ ಮುಂದಾಗ್ತಾನೆ. ಅವನ ಗೆಸ್ನಂತೆ ಆ ವಿಚಿತ್ರ ಜೀವಿಗಳು ಆ ಮಿಸೈಲ್ ಲಾಂಚರ್ ಒಳಗೆ ಡ್ರಾಸಾಳನ್ನ ಕಟ್ಟಿ ಹಾಕಿರುತ್ತೆ. ಇನ್ನೇನು ಡ್ರಾಸಾಳ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಷ್ಟರಲ್ಲಿ ಡ್ರಾಸಾ ಅವಳನ್ನ ಬಿಡಿಸಿಕೊಂಡು ತನ್ನ ಕೈಗೆ ಸಿಕ್ಕ ವಸ್ತುಗಳಿಂದ ಆ ಜೀವಿಯ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಕೋಪಗೊಂಡ ಆ ಜೀವಿ ಕೂಡ ತನ್ನ ಸ್ವಾಡ್ ಅನ್ನ ತೆಗೆದು ಅವರ ಮಧ್ಯೆ ಒಂದು ಜೋರಾಗಿ ಫೈಟ್ ಆಗುತ್ತೆ. ಕೊನೆಗೆ ಆ ಜೀವಿ ಡ್ರಾಸಾಳನ್ನ ಕೊಲ್ಲಿಕ್ಕೆ ಮುಂದಾದಾಗ ಲೇವಾಯ್ ಅಲ್ಲಿಗೆ ಬಂದು ಅದನ್ನ ಒಡೆದು ಹಾಕ್ತಾನೆ. ಆ ಜೀವಿಯನ್ನ ಗಮನಿಸಿದಾಗ ಲೇವಾಯ್ಗೆ ಆತನ ಹೆಸರು ಬ್ರಾಡ್ ಶಾ, ಈ ಟವರ್ ನ ಕಾಯ್ಲಿಕ್ಕೆ ಬಂದ ಮೊದಲ ಸೋಲ್ಜರ್ ಅಂತ ತಿಳಿದು ಬರುತ್ತೆ. ಕೂಡಲೇ ಡ್ರಾಸಾ ಲೇವಾಯ್ ನಾವೆಲ್ಲಿದ್ದೀವಿ ಅಂತ ಕೇಳ್ತಾಳೆ. ಅದಕ್ಕೆ ಲೇವಾಯ್ ಇದು ಒಂದು ಕೆಮಿಕಲ್ ಮಿಸೈಲ್ ಲಾಂಚ್ ಮಾಡುವ ಸ್ಥಳ. ಅರ್ತ್ ಕ್ವೇಕ್ ಆದಾಗ ಇಲ್ಲಿನ ಮಿಸೈಲ್ಗಳು ಡ್ಯಾಮೇಜ್ ಆಗಿ ಅದರಲ್ಲಿದ್ದ ಕೆಮಿಕಲ್ ಲೀಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆಗಲೇ ಈ ಪ್ರದೇಶ ಟಾಕ್ಸಿನ್ಸ್ ಇಂದ ಕಂಟಾಮಿನೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾನೆ. ಮತ್ತು ಈ ಟಾಕ್ಸಿನ್ಸ್ ಆಲ್ರೆಡಿ ಗಾಳಿಯನ್ನ ಸೇರಿದೆ ಅಂತಾನು ತಿಳಿಸ್ತಾನೆ. ಅಲ್ಲಿಂದ ಹೊರಟ ಅವರಿಗೆ ಮಿಸೈಲ್ ಇಟ್ಟಿದ್ದ ಸ್ಥಳದಲ್ಲಿ ಆ ವಿಚಿತ್ರ ಜೀವಿಗಳು ಸೃಷ್ಟಿಯಾಗುತ್ತಿದ್ದ ಜಾಲ ಕಂಡು ಬರುತ್ತೆ. ಅಲ್ಲಿಂದ ಹೊರಡೋಕೆ ಆ ಬ್ರಿಡ್ಜ್ ನ ಮೇಲೆ ಕೇರ್ಫುಲ್ ಆಗಿ ಹೆಜ್ಜೆ ಹಾಕುತ್ತಾ ಮುಂದೆ ಸಾಕ್ತಾರೆ.
ಡ್ರಾಸ ತನಗೆ ಗೊತ್ತಿಲ್ಲದೆ ಹಾದು ಹೋಗಿದ್ದ ವೈರಸ್ನ ಬೇರಿನ ಮೇಲೆ ಕಾಲಿಡ್ತಾಳೆ. ಕೂಡಲೇ ಆ ವಿಚಿತ್ರ ಜೀವಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗ್ತವೆ. ಲೀವಾಯ್ ತನ್ನ ಕೈಯಲ್ಲಿದ್ದ ಸ್ವಾರ್ಡ್ ಅನ್ನ ಬಳಸಿ ಅವೆಲ್ಲವನ್ನ ಕತ್ತರಿಸಿ ಹಾಕ್ತಾನೆ. ಆದರೆ ಉಳಿದೆಲ್ಲಾ ಜೀವಿಗಳು ಆಕ್ಟಿವೇಟ್ ಆಗಿ ಅವರ ಮೇಲೆ ಒಮ್ಮೆಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಕೂಡಲೇ ಡ್ರಾಸ ರೈಫಲ್ ನಿಂದ ಗ್ರೆನೇಡ್ ಲಾಂಚ್ ಮಾಡ್ತಾಳೆ. ಅದು ಬ್ಲಾಸ್ಟ್ ಆಗಿ ಸಂಪೂರ್ಣ ಜಾಲಕ್ಕೆ ಬೆಂಕಿ ಹರಡಿಕೊಳ್ಳುತ್ತೆ. ಲೀವಾಯ್ ಮತ್ತು ಡ್ರಾಸ ಅಲ್ಲಿಂದ ಎಸ್ಕೇಪ್ ಆಗಿ ಮೇಲಕ್ಕೆ ಬರ್ತಾರೆ. ತಕ್ಷಣವೇ ಅವರ ಕಣ್ಣೆದುರಿಗೆ ವೆಹಿಕಲ್ಗಳ ಮೇಂಟೆನೆನ್ಸ್ ಫೆಸಿಲಿಟಿ ಕಾಣುತ್ತೆ. ಒಳ ನೋಡಿದಾಗ ಅದರಲ್ಲಿ ಹಲವಾರು ಜೀಪ್ ಗಳನ್ನ ನಿಲ್ಲಿಸಿರ್ತಾರೆ. ಜೀಪ್ ನ ನೋಡಿದ ಕ್ಷಣ ಲೀವಾಯ್ಗೆ ಒಂದು ಐಡಿಯಾ ಬರುತ್ತೆ. ಆ ಜೀಪ್ ಗಳಲ್ಲಿ ಹಗ್ಗವನ್ನ ಎಳೆಯೋ ಸಾಧನ ಇದ್ದರಿಂದ ಆ ಜೀಪ್ಗೆ ಒಂದಷ್ಟು ಮಾಡಿಫಿಕೇಶನ್ ಗಳನ್ನ ಮಾಡಿ ಅಲ್ಲಿಂದ ಹೊರಡ್ತಾರೆ. ವೇಗವಾಗಿ ಹೊರಟ ಅವರಿಗೆ ದಾರಿಯ ಮಧ್ಯದಲ್ಲಿ ಮಿಲಿಟರಿ ಅಳವಡಿಸಿದ್ದ ನ್ಯೂಕ್ಲಿಯರ್ ಮಿಸೈಲ್ ಕಣ್ಣಿಗೆ ಬೀಳುತ್ತೆ. ಮುಂದೆ ಸಾಗಿದ ಅವರಿಗೆ ಕಟ್ಟಾಗಿದ್ದ ಜಿಪ್ ಲೈನ್ ನ ಹಗ್ಗ ಕಾಣಿಸುತ್ತೆ. ಕೂಡಲೇ ಅವರು ಆ ಹಗ್ಗವನ್ನ ಜೀಪ್ ನಲ್ಲಿರುವ ಹಗ್ಗ ಎಳೆಯುವ ಸಾಧನಕ್ಕೆ ಕಟ್ತಾರೆ. ಅಷ್ಟರಲ್ಲಿ ಆ ಜೀವಿಗಳು ಹಿಂಡು ಹಿಂಡಾಗಿ ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾವೆ. ಕೂಡಲೇ ಡ್ರಾಸ ರೈಫಲ್ ನ ಮೂಲಕ ಒಂದೊಂದನ್ನೇ ಒಡೆದು ಉರುಳಿಸ್ತಾಳೆ. ಅಷ್ಟರಲ್ಲಿ ರೈಫಲ್ ನ ಆಮೋ ಖಾಲಿ ಆಗುತ್ತೆ. ಅತ್ತ ಲೀವಾಯ್ ತನ್ನ ರೈಫಲ್ ಅನ್ನ ತೆಗೆದುಕೊಂಡು ಇವುಗಳತ್ತ ಫೈರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಡ್ರಾಸ ಜೀಪ್ ಅನ್ನ ಹತ್ತಿ ಸ್ಟಾರ್ಟ್ ಮಾಡಿ ಆ ಸಾಧನವನ್ನ ಆನ್ ಮಾಡ್ತಾಳೆ. ಲೀವಾಯ್ ಹಿಂದೆ ಹತ್ತಿಕೊಳ್ತಾನೆ. ಅಂದುಕೊಂಡಂತೆ ಆ ಜೀಪ್ ಆ ಗೋಡೆಯನ್ನ ಹತ್ತಲಿಕ್ಕೆ ಶುರು ಮಾಡುತ್ತೆ. ಒಂದಷ್ಟು ಎತ್ತರವನ್ನ ಕ್ರಮಿಸುತ್ತಿದ್ದಂತೆ ಆ ಜೀವಿಗಳು ಮತ್ತೆ ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗ್ತವೆ. ಕೂಡಲೇ ಭಾರವಾದ ಟೂಲ್ ಬಾಕ್ಸ್ ಅನ್ನ ಆಕ್ಸಿಲರೇಟರ್ ಪ್ಯಾಡ್ ಮೇಲೆ ಇಟ್ಟು ಅವರಿಬ್ಬರು ಆ ವಿಚಿತ್ರ ಜೀವಿಗಳನ್ನ ತಮ್ಮ ಕೈಗೆ ಸಿಕ್ಕ ಸ್ವಾರ್ಡ್ ಮತ್ತು ಆಕ್ಸ್ ಅನ್ನ ಬಳಸಿ ಒಂದೊಂದಾಗಿ ಒಡೆದು ಉರುಳಿಸ್ತಾರೆ. ಎಷ್ಟೇ ಅವುಗಳ ವಿರುದ್ಧ ಫೈಟ್ ಮಾಡಿದರೂ ಹಿಂಡು ಹಿಂಡಾಗಿ ಆ ಜೀವಿಗಳು ಬರ್ತಾನೆ ಇರ್ತಾವೆ. ಆ ಒಂದು ಕ್ಷಣ ವಿಚಿತ್ರ ಜೀವಿಗಳ ಅಟ್ಯಾಕ್ ನಿಂದ ಲೀವಾಯ್ ಮತ್ತೆ ಕೆಳಗೆ ಬೀಳುವವನಿರ್ತಾನೆ. ಆದರೆ ಮತ್ತೆ ಜೀಪನ್ನ ಹಿಡಿದುಕೊಳ್ತಾನೆ. ಕೂಡಲೇ ಡ್ರಾಸ ಪ್ರೋಪೇನ್ ಟ್ಯಾಂಕ್ ಬಗ್ಗೆ ತಿಳಿಸ್ತಾಳೆ. ಲೀವಾಯ್ ತನ್ನ ಚಾಕುವನ್ನ ಬಳಸಿ ಅದನ್ನ ಚುಚ್ಚಿ ಓಪನ್ ಮಾಡ್ತಾನೆ. ಕ್ಯಾನ್ ನಲ್ಲಿದ್ದ ಲಿಕ್ವಿಡ್ ಪ್ರೋಪೇನ್ ಆ ಜೀವಿಗಳ ಮೇಲೆ ಬೀಳುತ್ತವೆ. ಲೀವಾಯ್ ಜೀಪ್ ನಲ್ಲಿದ್ದ ಫ್ಲೇರ್ ಅನ್ನ ತೆಗೆದುಕೊಂಡು ಅದನ್ನ ಹಚ್ಚಿ ಅದರ ಮೇಲೆ ಎಸಿತಾನೆ. ಆ ಫ್ಲೇರ್ ಜೀವಿಯ ಮೇಲೆ ಬಿದ್ದು ಅಲ್ಲಿ ಹತ್ತುತ್ತಿದ್ದ ಸಂಪೂರ್ಣ ಜೀವಿಗಳಿಗೂ ಆ ಬೆಂಕಿ ಹರಡಿಕೊಳ್ಳುತ್ತೆ. ಅದು ಜೀಪ್ ನ ಪ್ರೋಪೇನ್ ಕ್ಯಾನ್ಗೂ ರೀಚ್ ಆಗಿ ಕ್ಯಾನ್ ಬ್ಲಾಸ್ಟ್ ಆಗುತ್ತೆ. ಆ ಸಂದರ್ಭ ಲೀವಾಯ್ನ ಕಾಲ್ಗೆ ಬಲವಾಗಿ ಪೆಟ್ಟಾಗುತ್ತೆ. ಬೀಳುತ್ತಿದ್ದ ಅವನನ್ನ ಡ್ರಾಸ ಮೇಲಕ್ಕೆ ಎತ್ತಿಕೊಳ್ತಾಳೆ. ಅಲ್ಲಿಗಾಗಲೇ ಅವರು ಟವರ್ ನ ಸಮೀಪವೇ ಬಂದಿರ್ತಾರೆ. ಹೊತ್ತಿ ಉರಿಯುತ್ತಿದ್ದ ಜೀಪ್ ಅನ್ನ ರೋಪ್ ಕಟ್ ಮಾಡಿ ಕೆಳಗೆ ಬೀಳಿಸ್ತಾರೆ. ನಂತರ ಉಳಿದ ಎತ್ತರವನ್ನ ಹತ್ತಿ ಟವರ್ಗೆ ಬಂದು ಸೇರ್ತಾರೆ. ಟವರ್ಗೆ ಬರುತ್ತಿದ್ದಂತೆ ತಮಗಾದ ಗಾಯಗಳಿಗೆ ಚಿಕಿತ್ಸೆಯನ್ನ ಮಾಡಿಕೊಳ್ತಾರೆ ಮತ್ತು ಅವರಿಗಾದ ಅನುಭವಗಳನ್ನ ನೆನಪಿಸಿಕೊಳ್ತಾರೆ. ಅಷ್ಟಲ್ಲದೆ ಅವರಿಗೂ ಕೂಡ ಆ ಟಾಕ್ಸಿನ್ ಹರಡಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತೆ. ಅದಕ್ಕಾಗಿ ತಮ್ಮನ್ನ ತಾವು 5 ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿ ಇರುವುದಾಗಿ ನಿರ್ಧಾರ ಮಾಡಿಕೊಳ್ತಾರೆ. ಇಬ್ಬರಿಗೂ ಮರುದಿನ 30 ದಿನಗಳಿಗೊಮ್ಮೆ ಮಾಡುವ ರೇಡಿಯೋ ಚೆಕ್ ಇರುತ್ತೆ. ಡ್ರಾಸಾಳ ಟವರ್ ನಲ್ಲಿದ್ದ ಹೊಸ ಸಿಪ್ ಲೈನ್ ಅನ್ನ ಬಳಸಿ ಲೇವಾಯ್ ಮತ್ತೆ ತನ್ನ ಟವರ್ಗೆ ಹೋಗ್ಲಿಕ್ಕೆ ಮುಂದಾಗ್ತಾನೆ. ಹೋಗೋ ಮುಂಚೆ ಡ್ರಾಸಾಳ ಹತ್ತಿರ ಎಮೋಷನಲ್ ಆಗಿ ನಾನು ಈ ಕೆಲಸಕ್ಕೆ ಆಯ್ಕೆ ಆದದ್ದೇ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಲ್ಲ ಕೇಪಬಿಲಿಟಿ ನನಗಿದೆ ಅಂತ. ಆದರೆ ಮುಖ್ಯ ಕಾರಣ ನಾನೊಬ್ಬ ಒಂಟಿ. ಈ ಮಿಷನ್ ನಲ್ಲಿ ನಾನು ಸತ್ತರೆ ನನ್ನವರು ಅಂತ ಅಳುವವರು ಯಾರು ಇಲ್ಲ ಅಂತ ಹೇಳಿಕೊಳ್ತಾನೆ. ಕೂಡಲೇ ಡ್ರಾಸ ನಾವು ಇಲ್ಲಿಂದ ಪ್ಯಾರಿಸ್ ನ ಒಂದು ಜಾಗಕ್ಕೆ ಓಡಿ ಹೋಗೋಣ, ಹೊಸ ಜೀವನ ಶುರು ಮಾಡೋಣ ಅಂತ ಹೇಳ್ತಾಳೆ. ಲೇವಾಯ್ ಡ್ರಾಸಾಗೆ ನಿನಗಿಂತ ಹೆಚ್ಚು ನನಗೆ ಅದರ ಬಗ್ಗೆ ಆಸೆ ಇದೆ. ಆದರೆ ಇಲ್ಲಿ ಮುಂದೆ ಬರುವ ಸೈನಿಕರು ನಮ್ಮಂತೆ ಸುಳ್ಳನ್ನೇ ನಂಬಿಕೊಂಡು ಬಂದು ಈ ಮಿಷನ್ಗೆ ಬಲಿಯಾಗೋದು ನನಗೆ ಇಷ್ಟ ಇಲ್ಲ. ನಾವು ಗೌರ್ಜನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಳ್ತಾರೆ. ಡ್ರಾಸಾಳ ಟವರ್ ನಿಂದ ಮತ್ತೊಂದು ಜಿಪ್ ಲೈನ್ ಅನ್ನ ಫೈರ್ ಮಾಡಿ ಲೀವಾಯ್ ಅಲ್ಲಿಂದ ಹೊರಡೋಕೆ ಮುಂದಾಗ್ತಾನೆ. ಹೊರಡೋಕೆ ಮುಂಚೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿ ಅಲ್ಲಿಂದ ಹೊರಡ್ತಾನೆ. ಮರುದಿನ ಎಂದಿನಂತೆ ಲೀವಾಯ್ ರೇಡಿಯೋ ಚೆಕ್ಗೆ ಮುಂದಾಗ್ತಾನೆ. ಅಥೆಂಟಿಕೇಶನ್ ಕೋಡ್ ಕನ್ಫರ್ಮ್ ಆಗ್ತಿದ್ದಂತೆ ಭಾರತು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಮುಂದಾಗ್ತಾರೆ. ಲೀವಾಯ್ ಗೋರ್ಜ್ ನ ಒಳಗೆ ನಮ್ಮ ಡ್ರೋನ್ ಆಪರೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ, ಗೋರ್ಜ್ ಒಳಗೆ ಹೋಗಿದ್ದೀಯಾ ಅಂತ ಕೇಳ್ತಾರೆ. ಲೀವಾಯ್ ಇಲ್ಲ ಅಂತಾನೆ. ಅದಕ್ಕೆ ಭಾರತು ನೀನಲ್ಲದಿದ್ರೆ ಆಪೋಸಿಟ್ ಟವರ್ ನಲ್ಲಿರುವ ವ್ಯಕ್ತಿಯೇ ಹೋಗಿರ್ಬೇಕು. ಲೀವಾಯ್ ಈ ಮಿಷನ್ ತುಂಬಾನೇ ಕ್ಲಾಸಿಫೈಡ್. ಈ ರಿಸರ್ಚ್ ನಿಂದ ಅಮೆರಿಕಾದ ಸೋಲ್ಜರ್ಸ್ ಗಳಿಗೆ ಆನೆ ಬಲ ಬರುತ್ತೆ. ಹಾಗಾಗಿ ಈ ಮಾಹಿತಿ ಹೊರಬಿದ್ದರೆ ಎಲ್ಲರಿಗೂ ಕಷ್ಟವಾಗುತ್ತೆ. ಹಾಗಾಗಿ ನೀನು ಆಪೋಸಿಟ್ ಟವರ್ ನಲ್ಲಿರುವ ವ್ಯಕ್ತಿಯನ್ನ ಮುಗಿಸ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದಕ್ಕೆ ಲೀವಾಯ್ ಒಪ್ಪಿಗೆ ಸೂಚಿಸ್ತಾನೆ. ರೇಡಿಯೋ ಕಾಲ್ ಎಂಡ್ ಆಗುತ್ತೆ. ಇತ್ತ ಭಾರತೋಗೆ ಗೋರ್ಜ್ ನಲ್ಲಿ ಅಳವಡಿಸಿದ್ದ ಸಿಸ್ಟಮ್ ನ ಕ್ಯಾಮ್ರಾ ಮುಖಾಂತರ ಇವರಿಬ್ಬರ ಚಲನವಲನಗಳ ರೆಕಾರ್ಡ್ ಅವಳಿಗೆ ಸಿಕ್ಕಿರುತ್ತೆ. ಕೂಡಲೇ ಆಕೆ ತನ್ನ ಟೀಮ್ಗೆ ಕರೆ ಮಾಡಿ ಲೀವಾಯ್ ಕಾಂಪ್ರಮೈಸ್ ಆಗಿದ್ದಾನೆ, ಅವನನ್ನ ಮುಗಿಸ್ಬೇಕು, ಅವನನ್ನ ಅಲ್ಲಿ ಕಳಿಸಿದ್ದು ನನ್ನ ಮಿಸ್ಟೇಕ್, ಹಾಗಾಗಿ ನಾನೇ ಅವನನ್ನ ಕೊಲ್ತೇನೆ ಅಂತ ನಿರ್ಧಾರ ಮಾಡ್ತಾರೆ. ಇತ್ತ ಲೀವಾಯ್ಗೂ
ಪರಿಸ್ಥಿತಿಯ ಬಗ್ಗೆ ಅರ್ಥವಾಗಿರುತ್ತೆ. ಮರುದಿನ ಲಿವಾಯ್ ಮತ್ತು ಡ್ರಾಸಾ ಅಲ್ಲಿದ್ದ ಎಲ್ಲಾ ಕ್ಲೋಕರ್ಸ್ ಗಳಿಗೆ ಬಾಂಬ್ ಗಳನ್ನ ಅಳವಡಿಸ್ತಾರೆ. ಇದರ ಮಧ್ಯೆ ಡ್ರಾಸಾ ಲಿವಾಯ್ಗೆ ಹಿಂದಿನ ದಿನ ಮಾಡಿದ್ದ ಪ್ರಪೋಸ್ಗೆ ಒಪ್ಪಿಗೆ ಸೂಚಿಸ್ತಾಳೆ. ಅಷ್ಟರಲ್ಲಿಯೇ ಹೆಲಿಕಾಪ್ಟರ್ ಬರುವ ಸದ್ದು ಅವರಿಗೆ ಕೇಳಿಸುತ್ತೆ. ಹೆಲಿಕಾಪ್ಟರ್ ನ ನೋಡ್ತಿದ್ದಂತೆ ಲಿವಾಯ್ ಮತ್ತು ಡ್ರಾಸಾ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಹೆಲಿಕಾಪ್ಟರ್ ಟವರ್ನ ಬಳಿ ಲ್ಯಾಂಡ್ ಆಗಿ ಬಾರ್ತೋ ಮತ್ತು ಒಂದಷ್ಟು ಕಮಾಂಡರ್ ಗಳು ಅದರಿಂದ ಕೆಳಗಿಳಿತಾರೆ. ಕಮಾಂಡರ್ ಗಳು ಸ್ಥಳ ಪರಿಶೀಲನೆ ನಡೆಸಿ ಲಿವಾಯ್ ಎಲ್ಲೂ ಸಿಗಲಿಲ್ಲ ಮತ್ತು ಆಪೋಸಿಟ್ ಟವರ್ ನಲ್ಲಿರುವ ವ್ಯಕ್ತಿ ಕೂಡ ಮಿಸ್ ಆಗಿದ್ದಾರೆ ಅಂತ ಬಾರ್ತೋಗೆ ತಿಳಿಸ್ತಾರೆ. ಕೂಡಲೇ ಬಾರ್ತೋ ಡ್ರೋನ್ ಗಳನ್ನ ಹಾರಿಸಿ ಅವರನ್ನ ಪತ್ತೆ ಹಚ್ಚಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಳೆ. ಕೂಡಲೇ ಆಟೋಮ್ಯಾಟಿಕ್ ಗನ್ ಗಳನ್ನ ಅಳವಡಿಸಿದ್ದ ಡ್ರೋನ್ ಗಳು ಆಕಾಶಕ್ಕೆ ಹಾರಿ ಅವರನ್ನ ಹುಡುಕ್ಲಿಕ್ಕೆ ಮುಂದಾಗ್ತವೆ. ಆ ಡ್ರೋನ್ ಗಳು ಇವರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಫೈರಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಲಿವಾಯ್ ಮತ್ತು ಡ್ರಾಸಾ ತಮ್ಮಲ್ಲಿದ್ದ ರೈಫಲ್ ಗಳು ಮತ್ತು ಪಿಸ್ತೂಲ್ಗಳನ್ನ ಬಳಸಿ ಒಂದಷ್ಟು ಡ್ರೋನ್ ಗಳನ್ನ ಹೊಡೆದು ಉರುಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅವರಿಬ್ಬರು ತಿಳಿದುಕೊಂಡಂತೆ ನ್ಯೂಕ್ಲಿಯರ್ ಬಾಂಬ್ ನ ತೀವ್ರತೆ 4 ಕಿಲೋಮೀಟರ್ ವರೆಗೂ ಇದ್ದದ್ದರಿಂದ ಅವರು ಅದರಿಂದ ಆಚೆ ಓಡಲು ಶತ ಪ್ರಯತ್ನ ಪಡ್ತಿರ್ತಾರೆ. ಕಡೆಗೂ ತಾವು ಅಂದುಕೊಂಡಂತೆ ಒಂದಷ್ಟು ದೂರ ಕ್ರಮಿಸಿ ಪೊಸಿಷನ್ಸ್ ತೆಗೆದುಕೊಂಡು ತಂದಿದ್ದ ಸ್ನೈಪರ್ ನ ಮೂಲಕ ಕ್ಲೋಕರ್ ಗೆ ಅಳವಡಿಸಿದ್ದ ಬಾಂಬ್ ಗಳ ಮೇಲೆ ಫೈರ್ ಮಾಡ್ತಾರೆ. ಕ್ಲೋಕರ್ ಗಳು ಬ್ಲಾಸ್ಟ್ ಆಗ್ತಿದ್ದಂತೆ ಚೈನ್ ರಿಯಾಕ್ಷನ್ ಶುರುವಾಗುತ್ತೆ. ಎಲ್ಲಾ ಕ್ಲೋಕರ್ ಗಳು ಒಂದರ ಮೇಲೊಂದರಂತೆ ಬ್ಲಾಸ್ಟ್ ಆಗ್ಲಿಕ್ಕೆ ಶುರುವಾಗ್ತವೆ. ಇತ್ತ ಟವರ್ ನಲ್ಲಿ ಬಾರ್ತೋ ಮತ್ತು ಕಮಾಂಡರ್ ಗಳು ಗಾವರಿಗೆ ಒಳಗಾಗ್ತಾರೆ. ಎಲ್ಲಾ ಕ್ಲೋಕರ್ ಗಳು ಸಂಪೂರ್ಣವಾಗಿ ಬ್ಲಾಸ್ಟ್ ಆಗ್ತಿದ್ದಂತೆ ಗೋರ್ಜನ್ ವೈ ಸ್ಥಳ ಸ್ಯಾಟಲೈಟ್ ಗೆ ಎಕ್ಸ್ಪೋಸ್ ಆಗಿ ಸ್ಟ್ರೇ ಡಾಗ್ ಪ್ರೋಟೋಕಾಲ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಇದರಂತೆ ಮೊದಲು ಏರ್ ರೈಡ್ ಸೈರನ್ ಮೊಳಗೋದಕ್ಕೆ ಶುರುವಾಗುತ್ತೆ. ಇತ್ತ ಗೋರ್ಜ್ ನ ಒಳಗೆ ಬಾಂಬ್ ಆಕ್ಟಿವೇಟ್ ಆಗುತ್ತೆ. ಟವರ್ ನಲ್ಲಿದ್ದ ಬಾರ್ತೋ ಮತ್ತು ಕಮಾಂಡರ್ ಗಳು ಇರುವ 2 ನಿಮಿಷದಲ್ಲಿ ಆ ಸ್ಥಳದಿಂದ ಎಸ್ಕೇಪ್ ಆಗ್ಲಿಕ್ಕೆ ಹೆಲಿಕಾಪ್ಟರ್ ನತ್ತ ಓಡ್ತಾರೆ. ಇನ್ನೊಂದು ಕಡೆ ಲಿವಾಯ್ ಮತ್ತು ಡ್ರಾಸಾ ಬ್ಲಾಸ್ಟ್ ರೇಡಿಯಸ್ ನಿಂದ ತಪ್ಪಿಸಿಕೊಳ್ಳಲು ಅವರು ಎಲ್ಲಿಯೂ ನಿಲ್ಲದೆ ಓಡ್ತಾ ಇರ್ತಾರೆ. ಇತ್ತ ಟವರ್ ನಿಂದ ಹೆಲಿಕಾಪ್ಟರ್ ಹೊರಡುತ್ತೆ. ಅಷ್ಟರಲ್ಲಿಯೇ 2 ನಿಮಿಷ ಮುಗಿಯುತ್ತಿದ್ದಂತೆ ನ್ಯೂಕ್ಲಿಯರ್ ಮಿಸೈಲ್ ನೆಲಕ್ಕೆ ಅಪ್ಪಳಿಸಿ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಸಂಪೂರ್ಣ ಗೋರ್ಜ್ ಸೆಕೆಂಡುಗಳಲ್ಲಿ ನಾಶವಾಗುತ್ತೆ. ಇತ್ತ ಬ್ಲಾಸ್ಟ್ ಆದ ತೀವ್ರತೆಗೆ ಹೆಲಿಕಾಪ್ಟರ್ ಕೂಡ ಸಿಕ್ಕಿ ತನ್ನ ಕಂಟ್ರೋಲ್ ಕಳೆದುಕೊಂಡು ಸಂಪೂರ್ಣ ಬೆಂಕಿಗೆ ಆಹುತಿಯಾಗುತ್ತೆ. ಅತ್ತ ಲಿವಾಯ್ ಓಡಿ ಬಂದು ನದಿಗೆ ಹಾರ್ತಾನೆ. ಡ್ರಾಸಾ ಕೂಡ ಎಸ್ಕೇಪ್ ಆಗಿರ್ತಾಳೆ. ಈ ಎಲ್ಲಾ ಘಟನೆಗಳ ನಂತರ ಡ್ರಾಸಾ ಅಲ್ಲೇ ಗುಹೆಯೊಂದರೊಳಗೆ 5 ದಿನ ತನ್ನನ್ನ ತಾನು ಕ್ವಾರಂಟೈನ್ ಗೆ ಒಳಪಡಿಸ್ತಾಳೆ. 5 ದಿನ ಮುಗಿದು ಟಾಕ್ಸಿನ್ಸ್ ಹರಡದೇ ಇರುವುದು ಗೊತ್ತಾಗ್ತಿದ್ದಂತೆ ಅಲ್ಲಿಂದ ಆಕೆ ಫ್ರಾನ್ಸ್ಗೆ ಪಯಣ ಬೆಳೆಸ್ತಾಳೆ. ಅದಕ್ಕೂ ಮುಂಚೆ ಗುಹೆಯೊಳಗೆ ಲಿವಾಯ್ ಆಕೆಗೆ ಕೊಟ್ಟಿದ್ದ ಲೆಟರ್ ಒಂದನ್ನ ತೆಗೆದು ನೋಡ್ತಾಳೆ. ಆ ಲೆಟರ್ ನ ಮೇಲೆ 6ನೇ ದಿನ ನಾವು ಅಂದುಕೊಂಡ ಸ್ಥಳದಲ್ಲಿ ಸೂರ್ಯ ಮುಳುಗುವುದರ ಒಳಗೆ ನಾನು ಬರೆದಿದ್ದರೆ ಇದನ್ನ ಓಪನ್ ಮಾಡಿ ಓದು ಅಂತ ಬರೆದಿರತ್ತೆ. ಡ್ರಾಸಾ ಫ್ರಾನ್ಸ್ ಗೆ ಬರ್ತಾಳೆ ಮತ್ತು ಆ ದಿನ ಅವರಂದುಕೊಂಡಿದ್ದ ಸ್ಥಳದಲ್ಲಿ ಗಂಟೆಗಳ ಕಾಲ ಲಿವಾಯ್ಗಾಗಿ ಕಾಯ್ತಾ ಕುಳಿತುಕೊಳ್ತಾಳೆ. ಲಿವಾಯ್ ಬರೋದಿಲ್ಲ. ಕೊನೆಗೆ ಡ್ರಾಸಾ ಲಿವಾಯ್ ಕೊಟ್ಟಿದ್ದ ಲೆಟರ್ ಅನ್ನ ತೆಗೆದು ಓದ್ಲಿಕ್ಕೆ ಶುರು ಮಾಡ್ತಾಳೆ. ಆ ಲೆಟರ್ ನಲ್ಲಿ ಈ ಹಿಂದೆ ಮೊದಲು ಲಿವಾಯ್ ಡ್ರಾಸಾಳ ಟವರ್ ಗೆ ಬಂದಿದ್ದಾಗ ತನ್ನ ಮೇಲೆ ಒಂದು ಕವಿತೆಯನ್ನು ಬರೆದು ಕೊಡು ಅಂತ ಕೇಳಿರ್ತಾಳೆ. ಆ ಲೆಟರ್ ನಲ್ಲಿ ಲಿವಾಯ್ ಆಕೆಗಾಗಿ ಕವಿತೆಯೊಂದನ್ನ ಬರೆದಿರ್ತಾನೆ. ಅದನ್ನ ಓದುತ್ತಿದ್ದಂತೆ ಡ್ರಾಸಾ ಇಮೋಷನ್ ಗೆ ಒಳಗಾಗ್ತಾಳೆ. ಕೊನೆಗೆ ಆ ಸ್ಥಳದಿಂದ ಹೊರಡ್ತಾಳೆ. ತಿಂಗಳು ಕಳೆಯುತ್ತೆ. ಡ್ರಾಸಾ ರೆಸ್ಟೋರೆಂಟ್ ಒಂದರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿರ್ತಾಳೆ. ಎಂದಿನಂತೆ ತನ್ನ ಕಸ್ಟಮರ್ ಗೆ ಫುಡ್ ಸರ್ವ್ ಮಾಡಿ ತಿರುಗ್ತಿದ್ದಂತೆ ಟೇಬಲ್ ಒಂದರಲ್ಲಿ ಲಿವಾಯ್ ಅವಳಿಗಾಗಿ ಕಾದು ಕುಳಿತಿರ್ತಾನೆ. ಲಿವಾಯ್ ನನ್ನ ನೋಡ್ತಿದ್ದಂತೆ ಡ್ರಾಸಾಗೆ ಖುಷಿ ಆಗುತ್ತೆ. ಕೂಡಲೇ ಲಿವಾಯ್ ಟಿಶ್ಯೂನ ಮೇಲೆ ತನಗೆ ರಾಬಿಟ್ ಪೈ ಬೇಕು ಅಂತ ಬರೆದು ತೋರಿಸ್ತಾನೆ. ಮತ್ತೆ ಕ್ಯೂಟ್ ಅಂತಿರೋ ಆಕ್ವರ್ಡ್ ಅಂತಿರೋ ಇವರ ಫ್ಲರ್ಟಿಂಗ್ ಶುರುವಾಗುತ್ತೆ. ಇವರಿಬ್ಬರು ಒಂದಾಗ್ತಿದ್ದಂತೆ ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ.